ಹಾಯ್ ಫ್ರೆಂಡ್ಸ್, ಎಲ್ಲರೂ ನೀವು ಕೇಳ್ತಾ ಇದ್ರಿ ಸರ್ ಆನ್ಲೈನ್ ಕ್ಲಾಸ್ ಮಾಡಿರಿ ಎಸ್ ಎಸ್ ಎ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತೇಳಿ. ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ ಅಂತಂದ್ರೆ 20 ಫೆಬ್ರವರಿ 2024 ಮತ್ತು 21 ಫೆಬ್ರವರಿ 2024 ಈ 2 ದಿನಗಳಲ್ಲಿ ನಡೆದಂತಹ 8 ಶಿಫ್ಟ್ಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಥರ ಬಂದಿದ್ದು ಅವುಗಳನ್ನು ಸಾಲ್ವ್ ಮಾಡ್ಕೊತ ಹೋಗೋಣ. ಸೊ ಕಡಿಮೆ ಟೈಮ್ ಐತಿ, ಎಲ್ಲರೂ ಲಕ್ಷ ಕೊಟ್ಟು ಯಾವ ರೀತಿ ಸಾಲ್ವ್ ಮಾಡಬೇಕು ಸಿಂಪಲ್ ಮೆಥಡ್ ಒಳಗೆ ನೋಡ್ತಾ ಹೋಗ್ರಿ. ಮೊದಲ ಪ್ರಶ್ನೆಯನ್ನು ನೋಡಿರಿ ಯಾವ ಥರ ಐತೆ ಅಂತೇಳಿ. ಏನದ ಕ್ವಶನ್ನು ಫಸ್ಟು ಓದ್ರಿ. 8 ದಿನ ಕೆಲಸ ಮಾಡಿದ ನಂತರ ತಾನು ಆ ಕೆಲಸ ಕೇವಲ 10% ಪೂರ್ಣಗೊಳಿಸುವುದು ರಾಖಿಯ ಗಮನಕ್ಕೆ ಬರುತ್ತದೆ. ರಾಖಿಗಿಂತ 20% ಹೆಚ್ಚು ದಕ್ಷಗಳಾಗಿರುವ ಪೂನಂ ಆಕೆ ಕೆಲಸಕ್ಕೆ ನಿಯೋಜಿಸುತ್ತಾರೆ. ಈಗ ಪೂನಂ ಮತ್ತು ರಾಖಿ 100 ಇದ್ರಂದ್ರೆ ಪೂನಮ 120, ಅವ್ರಿಗಿಂತ 20 ಹೆಚ್ಚು. ಸಿಂಪ್ಲಿಫಿಕೇಷನ್ ಮಾಡಿರಿ. 100 ಅಂದ್ರೆ 5 ಇರಲಿ, 25 6 6 ಮತ್ತು 5 ಅವ್ರದ್ದೇನು ಎಫಿಸಿಯನ್ಸಿ ಸಾಮರ್ಥ್ಯ ಅಂತಂದಂಗೆ 6 ಮತ್ತು 5 ಎರಡು ಸೇರಿಸಿದ್ರೆ ಎಷ್ಟಾಯಿತು? 11. ಈಗ 11 ಆಯಿತು. ಈಗ ಅವ್ರು ಏನು ಕೇಳ್ಯಾರ? 10% ಕೆಲಸ ಮಾಡ್ಯಾರ. ಯಾರು? ರಾಖಿ. ಎಷ್ಟು ದಿನದಾಗ? 8. ಇನ್ನು ಉಳಿದದ್ದು ಎಷ್ಟು? 90. ಈ 90ಕ್ಕೆ ಎಷ್ಟು ಅಂತಂದಾಗ ಈ 10 90 ಆಗೈತಾನೆ ಇಂಟು ಎಷ್ಟು ಮಾಡ್ಯಾರ? ಇಂಟು 9 ಮಾಡ್ಯಾರ. 9. ಅದೇ ರೀತಿ ಇದಕ್ಕೂ 9 ಮಾಡಿರಿ. 8 9 ಎಷ್ಟು? 72. ಅಂದಾದಮೇಲೆ ಈ 72 ಕೆಲಸ, ಈ 72 ಕೆಲಸ ಯಾರು ಮಾಡಬೇಕಾಗೈತಿ? ಉಳಿದ ಕೆಲಸವನ್ನು ಎಷ್ಟು ಹೆಚ್ಚುವರಿ ದಿನಗಳ ಕಾಲ ಕೆಲಸ ಪೂರ್ಣಗೊಳಿಸುತ್ತಾರೆ ಅಂದರೆ ಇನ್ನು ಎಷ್ಟು ಅವರಿಬ್ಬರು ಕೂಡಿ ಎಷ್ಟು ದಿನದಾಗ ಮಾಡ್ತಾರೆ ಅಂತ ಕೇಳ್ಯಾರ. ಅವರಿಬ್ಬರು ಅಂತಂದಾಗ ಟೋಟಲ್ಲು 72 ಇಂಟು 5 ಡಿವೈಡೆಡ್ ಬೈ 11 ಅಂತಂದಾಗ ಎಷ್ಟಾಯಿತು? 360 ಡಿವೈಡೆಡ್ ಬೈ 11. ಇಷ್ಟು ದಿನಗಳು ಅವರಿಗೆ ಪೂರ್ಣಗೊಳಿಸ್ತಾರೆ. ಇಷ್ಟು ದಿನದೊಳಗೆ ಅವರು ಪೂರ್ಣಗೊಳಿಸ್ತಾರೆ. ಆಪ್ಷನ್ ನಂಬರ್ ಯಾವುದು? ಆಪ್ಷನ್ ನಂಬರ್ ಎ. ನೋಡಿರಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ನೀವು ಯಾವ ಥರ ಮಾಡಬೇಕಾಗತ್ತೆ ಅಂತೇಳಿ. ಪ್ರತಿ ಸಲ ಯಾವ್ಯಾವ ಥರ ಹೊಸಾಗಿನ ಬರ್ತಾವೆ. ಪ್ರತಿ ಸಲ ಕ್ವಶನ್ಸು ಒಂದೆಲ್ಲ ಒಂದೆರಡು ನೀವು ಎಷ್ಟೇ ಮಾಡಿದ್ರೂ ಕೆಲವೊಂದು ಸಲ ಡಿಫ್ರೆಂಟ್ ಬಂದಿರ್ತವೆ. ಈ ಪ್ರಶ್ನೆಗೆ ಆನ್ಸರ್ ಗೊತ್ತಾಯಿತು. ಮುಂದಿನ ಪ್ರಶ್ನೆನ ನೋಡಿರಿ. ಮುಂದಿನ ಪ್ರಶ್ನೆ ನೋಡಿರಿ ಏನೈತಿ ಈ ಕ್ವಶನ್ನು. ಇಲ್ಲಿ 44 ಮಾವಿನ ಹಣ್ಣು, 121 ಬಾಳೆಹಣ್ಣು, 44 121 11 ಸೇಬು ಹಣ್ಣು. ಪ್ರತಿ ಸಾಲು ಕೂಡ ಸಮಾನ ಸಂಖ್ಯೆ ಹಣ್ಣುಗಳನ್ನು ಮತ್ತು ಪ್ರತಿ ಸಾಲು ಕೂಡ ಒಂದೇ ವಿಧದ ಹಣ್ಣುಗಳನ್ನು ಹೊಂದಿರುವಂತೆ ಹಲವಾರು ಸಾಲುಗಳಲ್ಲಿ ಜೋಡಿಸುವುದಾದರೆ ಕನಿಷ್ಠ ಸಾಲುಗಳು ಎಷ್ಟು? ಇಲ್ಲೊಂದು ಕೊಟ್ಟಾನ ನೋಡ್ರಿ. ಏನು ಕೊಟ್ಟಾನ? ಸಮಾನ ಸಂಖ್ಯೆಯ ಅಂತಂದ್ರೆ ಈ ಮೂರೂರ್ದು HCF ತೆಗಿರಿ. ಎಷ್ಟಾಯಿತು? HCF ಎಷ್ಟು ಬಂತು? 11 ಬಂತು. 3 11 ಬಂತಂದ್ರೆ ಆ 11ರಲ್ಲಿ ಡಿವೈಡ್ ಮಾಡಿರಿ ಮೂರದಕ್ಕೂ. ಎಷ್ಟು ಬಂತು? 4 11 11 ಟೋಟಲ್ ಆ್ಯಡ್ ಮಾಡಿರಿ, ಮುಗಿದೋಯ್ತು. ಟೋಟಲ್ 16. ಕಡಿಮೆ ಸಾಲನ್ನು ಎಷ್ಟು ಮಾಡಬೇಕು? 16 ಸಾಲುಗಳು. ಆಪ್ಷನ್ ನಂಬರ್ ಸಿ 3. ಆಪ್ಷನ್ ನಂಬರ್ 3 ಇದು 20 ಫೆಬ್ರವರಿ 2024 ಫಸ್ಟ್ ಶಿಫ್ಟ್ ಒಳಗೆ ಕೇಳಿದಂಥ ಪ್ರಶ್ನೆ. ಸ್ವಲ್ಪ ಡಿಫ್ರೆಂಟ್, ಈಸಿ ಅನಿಸುತ್ತೆ. ಕ್ವಶನ್ ನಂಬರ್ ಲೆಂದಿ ಅನಿಸುತ್ತೆ. ಎಷ್ಟು ಲೆಂದಿ ಇರುತ್ತೋ ಅಷ್ಟು ಈಸಿ ಇರ್ತವೆ. ಸೊ ಈ ಕ್ವಶನ್ ಆನ್ಸರ್ ಏನು ಬಂತು? ಕನಿಷ್ಠ 16 ಸಾಲುಗಳು. ಮುಂದಿನ ಪ್ರಶ್ನೆಯನ್ನು ನೋಡಿರಿ. ಏನೈತಿ? 32ರ ಹಿಂದಿನ ಎಲ್ಲ ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟಾಗುತ್ತದೆ? 32ರ ಹಿಂದಿನ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು? ಅವಿಭಾಜ್ಯ ಸಂಖ್ಯೆ ಅಂದರೆ ಏನು? ಯಾವ ಸಂಖ್ಯೆಯು 1 ಮತ್ತು ತನ್ನದೇ ಇಂದ ಭಾಗ ಹೋಗುತ್ತದೆಯೋ ಅದು ಅವಿಭಾಜ್ಯ ಸಂಖ್ಯೆ. ಫಸ್ಟ್ 2 1 ಭಾಜ್ಯನೂ ಅಲ್ಲ, ಅವಿಭಾಜ್ಯನೂ ಅಲ್ಲ. 2 ಆದಮೇಲೆ 3, ನೆಕ್ಸ್ಟು 5 7 11 13, ಆಮೇಲೆ 17 19, ನೆಕ್ಸ್ಟು 20 ಬರಲ್ಲ 23,
29 31 ಮುಗಿತಲ್ಲ, 32 ಮುಗಿಸ್ತು. ಇನ್ನೆಲ್ಲ ಆ್ಯಡ್ ಮಾಡಿ ಎಷ್ಟು ಬಂತು? 160 ಡಿವೈಡೆಡ್ ಬೈ 4 4 8 9 10 11 11ರಲ್ಲಿ ಡಿವೈಡ್ ಮಾಡಿ ಎಷ್ಟು ಬಂತು? 11 ಒಂದಲೇ 11, ನೆಕ್ಸ್ಟು 5 ಉಳಿತು 50, 11 4 44, 14 ಐತಲ್ಲ. ಮುಂದೆ ಮಾಡುವ ಅವಶ್ಯಕತೆ ಇಲ್ಲ. 14.54 ಮುಂದೆ ಮಾಡುವ ಅವಶ್ಯಕತೆ ಇಲ್ಲ. ಆಪ್ಷನ್ ಒಂದೇ ಸಂಖ್ಯೆಗಳು, ಸ್ಟಾರ್ಟಿಂಗ್ ಸಂಖ್ಯೆಗಳು ಬೇರೆ ಬೇರೆ ಆಗಿದ್ದು ಅಂದ್ರೆ ಸ್ಟಾರ್ಟಿಂಗ್ ಗೊತ್ತಾಯ್ತಪ್ಪ ಅಂದ್ರೆ ಮುಂದೆ ಹೋಗುವ ಅವಶ್ಯಕತೆ ಇಲ್ಲ. ಟೈಮ್ ಭಾಳ ಇಂಪಾರ್ಟೆಂಟು ಎಕ್ಸಾಮಲ್ಲಿ. ಓಕೆ, 14.54. ಮುಂದಿನ ಪ್ರಶ್ನೆ. ಈ ಕ್ವಶನ್ ಅರ್ಥ ಆಗಿತ್ತು ಅನ್ಸುತ್ತೆ. ಈಸಿ ಐತಿ, ಕೆಲವೊಂದು ಈಸಿ ಇರ್ತಾವೆ, ಕೆಲವೊಂದು ಡಿಫ್ರೆಂಟ್ ಇದ್ದದ್ದು ತೊಗೊಂಡಿನಿ ಅಷ್ಟೇ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ ಏನದ. 6 ಜನ ಸ್ನೇಹಿತರು ಸರಾಸರಿ 144 ಸೆಂಟಿಮೀಟರ್ ಎತ್ತರವನ್ನು ಹೊಂದಿದ್ದಾರೆ. ಅದರಲ್ಲಿ 150 ಸೆಂಟಿಮೀಟರ್ ಎತ್ತರವಿರುವ ಒಬ್ಬ ಹುಡುಗನು ಗುಂಪನ್ನು ತೊರೆದು ಹೋಗುತ್ತಾನೆ. ಹಾಗಾದರೆ ಹೊಸ ಸರಾಸರಿ ಎತ್ತರ ಎಷ್ಟು ಈಸಿ ಐತೆ ನೋಡ್ರಿ. 6 ಜನದ್ದು 144 ಅದ. ಓಕೆ, 144 ಅದ. ಮೈನಸ್ ಈಗ ಈ 6 ಜನದೊಳಗೆ ಒಬ್ಬ ಹೋಗ್ಯಾನ ಅಂದ್ರೆ ಉಳಿದವ್ರು ಎಷ್ಟು? 5. ಓಕೆ, ಎಷ್ಟು ಬಂತು ನೋಡ್ರಿ? 144 ಮೈನಸ್ 5/1 ಅಂತಂದು 6/5 ಅಂತಂದ್ರೆ ಏನು ಬಂತು? 1.2. ಈಗ 144 ಒಳಗೆ 1.2 ಮೈನಸ್ ಮಾಡಿರಿ ಎಷ್ಟು ಬಂತು? 142.8. ನೋಡಿರಿ ಎಷ್ಟು ಸಿಂಪಲ್ ಅದ. ಆಪ್ಷನ್ ನಂಬರ್ ಎ ಭಾಳ ಸಿಂಪಲ್ ಇರ್ತೈತಿ, ಬಟ್ ಏನು ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್. ಈಗಂತೂ ಟೈಮ್ ಕಮ್ಮಿ ಅದ, ನೋಡ್ತಾ ಹೋಗ್ರಿ ಯಾವ ರೀತಿ ಮಾಡಬೇಕು ಅನ್ನೋದು. ಓಕೆ, ಮುಂದಿನ ಪ್ರಶ್ನೆಯನ್ನು ಹೋಗೋಣ. ಓಕೆ, ಏನದ ಕ್ವಶನು? 4 ಸಂಖ್ಯೆಗಳ ಸರಾಸರಿ 52. ಮೊದಲ 2 ಸಂಖ್ಯೆಗಳು ಸರಾಸರಿ. ಓಕೆ, ಮೊದಲ 2 ಸಂಖ್ಯೆ ನಾನು ತೊಗೊತೀನಿ ಎ ಮತ್ತು ಬಿ ಅಂತ ತೊಗೊತೀನಿ. ನಂತರದ 2 ಸಂಖ್ಯೆಗಳು ಸಿ ಮತ್ತು ಡಿ. ಸರಾಸರಿಯು ಮೊದಲ 2 ಸಂಖ್ಯೆಗಳ ಸರಾಸರಿಯು ನಂತರ 2 ಸಂಖ್ಯೆಗಳ ಸರಾಸರಿಯ 3 ಪಟ್ಟು ಇದೆ ಅಂತಂದ್ರೆ ಇದು 1 ಇತ್ತಂದ್ರೆ ಇದು 3 ಐತೆ ಅಂದಂಗೆ. ಇದೇನು ಸರಾಸರಿ ಅಂದಂಗೆ. ಈಗ ನನಗೆ ಒಟ್ಟು ಮೊತ್ತ ಎಷ್ಟು? ಇವು 2 ಅಂಕಿ ಅದಾವ, ಇದು 3 ಐತಿ. 2 × 3 ಅಂದರೆ 3 ಮಾಡ್ತೀವ, ಸರಾಸರಿ ಐತಿ ಇದು. 2 × ಇವು 2 ಸಂಖ್ಯೆ ಅದಾವೆ, ಇಲ್ಲಿನೂ 2 ಸಂಖ್ಯೆ ಸರಾಸರಿ 1. ಎಷ್ಟು ಟೋಟಲ್ ಇದೆ ಮೊತ್ತ? 6, ಇದು 2. ಟೋಟಲ್ ಈಗ 6 2 ಬಂತು. ಈಗ ಟೋಟಲ್ 6 2 ಅಂದರೆ ಎಷ್ಟು? 8. 8 ಅಂದ್ರೆ 4 ಸಂಖ್ಯೆಗಳ ಎಷ್ಟೈತಿಲ್ಲ? 52. 4 × 52 ಎಷ್ಟು ಬಂತು? ಇದು 52 ಮಾಡಿದ್ರೆ 208, 208 ಅಂದ್ರೆ 8 ಅಂದ್ರೆ 208. ಅವ್ರು ಕೇಳಿದ್ದೇನು? ಮೊದಲ 2 ಸಂಖ್ಯೆಗಳ ಮೊತ್ತ 6 ಅಂದರೆ ಎಷ್ಟು? ಇದಕ್ಕಿಂತ ಎಷ್ಟು ಮಾಡ್ಯಾರ? 8 ಇದ್ದದ್ದು 208 ಆಗೈತೆ ಅಂತಂದ್ರೆ 26. ಇದಕ್ಕೂ 26 ಮಾಡಿರಿ. 6 × 26 ಅಂತಂದ್ರೆ 156. ಆಪ್ಷನ್ ನಂಬರ್ ಎ. ನೋಡಿರಿ ಯಾವ ಥರ ಮಾಡಬೇಕು ಅನ್ನೋದು ನೋಡಿರಿ. ಸ್ವಲ್ಪ ನಿಮ್ಮ ಪ್ರಾಕ್ಟೀಸ್ ಇತ್ತಂದ್ರೆ ಗೊತ್ತಾಗ್ಬಿಡುತ್ತೆ. ಓಕೆ, ಮೊದಲ 2 ಸಂಖ್ಯೆ ಎ ಬಿ ನೀವು ತೊಗೊಲಿಕ್ಕೆ ನೋಡಿದ್ರೆ 2 ಸಂಖ್ಯೆಗಳಂತ ಯಾಕೆ ತೊಗೊಂಡು ಎ ಬಿ ಅಂತಂದ್ರೆ ಇಲ್ಲಿ 2 ಸಂಖ್ಯೆ ಮಲ್ಟಿಪ್ಲಿಕೇಶನ್ ಮೊತ್ತ ಅಂತಂದಾಗ ನಾನು ಬೇಕಾಗತ್ತೆ. ಸೊ 2 ಇಟ್ಕೊಂಡಿನಿ. ಓಕೆ, ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣ. 4 ನೆಕ್ಸ್ಟ್. ಓಕೆ, ಏನದ ಕ್ವಶನು? ಒಂದು ಬಸ್ಸು 300 ಕಿಲೋಮೀಟರ್ ದೂರವನ್ನು ತನ್ನ ಗಮ್ಯ ತಲುಪಲು, ಗಮ್ಯ ಅಂದರೆ ಅಂತ್ಯಸ್ಥಾನ, ತನ್ನ ನಿಗದಿತ ವೇಳೆಯಿಂದ 60 ನಿಮಿಷಗಳಷ್ಟು ತಡವಾಗಿ ಹೊರಟಿದ್ದು ಎಂದಿನ ಸಮಯಕ್ಕೆ ಸರಿಯಾಗಿ ತಲುಪಲು ವೇಗವನ್ನು ಎಂದಿನ ವೇಗಕ್ಕೆ 10 ಕಿಲೋಮೀಟರ್ ಹೆಚ್ಚಿಸಿತು. ಹಾಗಾದರೆ ಬಸ್ಸಿನ ಎಂದಿನ ವೇಗ ಎಷ್ಟು? ಅಂದರೆ ಇಲ್ಲಿ ಸ್ವಲ್ಪ ಈ ಥರ ಕೇಳಿದಾಗ ಒಂದು ಫಾರ್ಮುಲಾ ಯೂಸ್ ಮಾಡ್ತಾರೆ. ಏನು? D = S × ಬ್ರ್ಯಾಕೆಟ್ S ± total distance ಡಿವೈಡೆಡ್ ಬೈ ಒಟ್ಟು ದೂರ ಇಂಟು ಟೈಮ್.
ಈ ರೀತಿ ಫಾರ್ಮುಲಾ ಯೂಸ್ ಮಾಡ್ತಾರೆ. ಇಲ್ಲಿ ಫಾರ್ಮುಲಾ ಯೂಸ್ ಮಾಡಿದ್ಮೇಲೆ ಓಕೆ, ಫಾರ್ಮುಲಾ ಯೂಸ್ ಮಾಡಿದ್ಮೇಲೆ ಟೋಟಲ್ ಡಿ ಅಂದರೆ ಎಷ್ಟೈತೆ ನಮ್ಮದು 300 ಅದ. ಓಕೆ, ಈಕ್ವಲ್ ಟು ಎಸ್ ಇಂಟು ಎಸ್ ಪ್ಲಸ್ ಆರ್ ಮೈನಸ್ ಅದ ಅಂತಂದ್ರೆ ಅಲ್ಲಿ 10 ಕಿಲೋಮೀಟರ್ ಸ್ಪೀಡನ್ನು ಹೆಚ್ಚು ಮಾಡ್ಯಾನ ಅಂತಂದ್ರೆ ಪ್ಲಸ್ಸು, ಕಡಿಮೆ ಮಾಡ್ಯಾನ ಅಂತಂದ್ರೆ ಮೈನಸ್ ತೊಗೋಬೇಕು. ಓಕೆ, ಎಸ್ ಡಿವೈಡೆಡ್ ಬೈ ಟೋಟಲ್ ಸ್ಪೀಡು ಇಂಟು ಟೋಟಲ್ ಸ್ಪೀಡ್ ಐತಲ್ಲ ಎಷ್ಟು, ಅದೇ ಎಷ್ಟು ಹೆಚ್ಚು ಮಾಡ್ಯಾರಲ್ಲ ಅದು 10 ಇಂಟು ಟೈಮು 60 ಮಿನಿಟ್ಸ್ ಕೊಟ್ಟಾರ, ಅದು ಅವರ್ ಒಳಗೆ ಮಾಡ್ಕೋಬೇಕು. 60 ಡಿವೈಡ್ ಬೈ 60, ಇದು ಹೋಯಿತು. ನೆಕ್ಸ್ಟ್ ಈಗ ಏನು ಉಳಿತು, ಈ 10ನ ಈ ಕಡೆ ತೊಗೊಂಡ್ರೆ 3000 ಆಯಿತು. ಈಕ್ವಲ್ ಟು ಎಸ್ ಇಂಟು ಎಸ್ ಪ್ಲಸ್ 10. ಇಲ್ಲಿ ಮುಂದೆ ಇಕ್ವೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಒಂದು ಏನು ಮಾಡ್ಬೇಕಂತಂದ್ರೆ ಪ್ರೀವಿಯಸ್ ಸ್ಲೈಡ್ ನೋಡಿರಿ, ಇಲ್ಲಿ ಎಸ್ ಜಾಗದಾಗ ನಾವು ಯಾವ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ಈ ಆನ್ಸರ್ ನಂಗೆ 3000 ಬರುತ್ತೆ. 50, 30, 60 ಈ ರೀತಿ ಅದಾವೆ. ಎಲ್ಲ ಆಪ್ಷನ್ಸ್ ನೋಡಿದ ಮೇಲೆ ಇಲ್ಲಿ ನಾನು ಈ ಎಸ್ ಈಕ್ವಲ್ ಟು 50 ಹಾಕಿದ್ನಂದ್ರೆ ಇಲ್ಲಿ ಇಂಟು ಇರುತ್ತೆ, 50 ಪ್ಲಸ್ 10 ಅಂದ್ರೆ 60 ಆಯ್ತು. 6 5 30 ಅಂದ್ರೆ ನಮ್ಮದು ಎಸ್ ಸ್ಪೀಡ್ ಮೊದಲಿನ ಅಷ್ಟೇ ಇರಬೇಕಂದ್ರೆ ಎಷ್ಟು ಇರಬೇಕು, 50 ಕಿಲೋಮೀಟರ್ ಪರ್ ಅವರ್. ಹೌದಾ, 50 ಕಿಲೋಮೀಟರ್ ಪರ್ ಅವರ್. ಏನು ಕೇಳ್ಯಾರ, ವೇಗಕ್ಕಿಂತ ಹೆಚ್ಚು. ಹಾಗಾದರೆ ಆ ಬಸ್ಸಿನ ಎಂದಿನ ವೇಗ ಎಷ್ಟು ಅಂತಂದ್ರೆ ಮೊದಲಿನ ನಾರ್ಮಲ್ ವೇಗ ಎಷ್ಟು ಹತ್ರದ್ದು 50 ಕಿಲೋಮೀಟ್ರದ. ಆದ್ರೆ ಅವ ಏನು ಮಾಡ್ತಾನೆ, ಈ 10 ಕಿಲೋಮೀಟ್ರ್ ಹೆಚ್ಚು ಮಾಡ್ತಾನೆ ಅಂತ ಹೇಳ್ಯಾರ. ಎಂದಿನ ವೇಗ ಎಷ್ಟು, 50 ಕಿಲೋಮೀಟರ್. ಓಕೆ, ಈ ರೀತಿ ಕ್ವಶನ್ಸು ಲಾಸ್ಟ್ ಟೈಮ್ ಕೇಳ್ಯಾರ. 2 ಅಥವಾ 4 ಕ್ವಶನ್ ಬಂದವ ನಾನು ನೋಡಿದ ಪ್ರಕಾರ. ಸೊ ಗೊತ್ತಿರಲಿ ಈ ಫಾರ್ಮುಲಾ ಡಿ ಈಕ್ವಲ್ ಟು ಎಸ್ ಇಂಟು ಬ್ರಾಕೆಟ್ ಎಸ್ ಪ್ಲಸ್ ಆರ್ ಮೈನಸ್ ಪ್ಲಸ್ ಯಾವಾಗ ಯೂಸ್ ಮಾಡಬೇಕು, ನೀವು ಆ ವೇಗವನ್ನು ಹೆಚ್ಚಿಸಲಾಗಿದೆ ಅಂತಂದಾಗ ಮಾತ್ರ ಪ್ಲಸ್ ಮಾಡಬೇಕು. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಎಸ್, ಅಂಕಿತ್ ಒಂದು ವಸ್ತುವನ್ನು ಏನು ಕೊಟ್ಟ ನೋಡ್ರಿ. ಎಸ್, ಅಂಕಿತ್ ಒಂದು ವಸ್ತುವನ್ನು 10% ನಷ್ಟದಲ್ಲಿ ಮಾರುತ್ತಾನೆ. ಒಂದು ವೇಳೆ ಅವನು ಅದನ್ನು 30% ಕಡಿಮೆ ಬೆಲೆಗೆ ಖರೀದಿಸಿ 26% ರೂಪಾಯಿಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ದಾರೆ. ಅವನ ಲಾಭವು 10% ಆಗಿರುತ್ತಿತ್ತು. ಹಾಗಾದರೆ ಆ ವಸ್ತುವಿನ ಅಸಲು ಬೆಲೆ ಎಷ್ಟು? ಓಕೆ, ಇಲ್ಲಿ ಒಂದು ನಿಮಿಷ ನೋಡ್ರಿ ಏನದ ಅಂದ್ರೆ ಈಗ ಕಾಸ್ಟ್ ಪ್ರೈಸ್ ಆಮೇಲೆ ಸೆಲ್ಲಿಂಗ್ ಪ್ರೈಸ್. ಅವೇನು ಹೇಳ್ತಾನೆ, 100 ಇದ್ದದ್ದನ್ನು 10% ನಷ್ಟಕ್ಕೆ ಮಾರೋಣ ಅಂದ್ರೆ 90ಕ್ಕೆ ಮಾರೋಣ. ಒಂದು ವೇಳೆ 30% ಬೆಲೆಗೆ ಖರೀದಿಸಿದ್ರೆ 30ರಷ್ಟು ಕಡಿಮೆ ಬೆಲೆ, ಈಗ 30ರಷ್ಟು ಕಡಿಮೆ ಆಗಿತ್ತಂದ್ರೆ ಎಷ್ಟಾಗಿತ್ತು, 70 ಆಗಿತ್ತು. ಅದೇ ಒಂದು ವೇಳೆ ಇದು 70 ಆಗಿತ್ತಾರೆ, ಇದು ಎಷ್ಟಾಗಿತ್ತು, 77. ಯಾಕೆ ಹೇಳ್ರಿ, 10% ಶೇಕಡ ಲಾಭ ಆಕತ್ತೆ. ನಾನು 70 10% ಅಂದ್ರೆ 7 ಅಂದರೆ 77 ಆಯಿತು. ಈಗ 90 ಇದ್ದದ್ದು 77 ಆಗೈತೆ ಅಂದ್ರೆ ಎಷ್ಟು ಡಿಫ್ರೆನ್ಸ್ ಅದ, 13. ಓಕೆ, 13 ಅದ. ಈ 13ಕ್ಕೆ ಸ್ಟಾರ್ಟಿಂಗ್ ಇದ್ದದ್ದು ವ್ಯಾಲ್ಯೂ ಏನದ, ಸ್ಟಾರ್ಟಿಂಗ್ ಎಷ್ಟದ, ಈಗ 90 ಇದ್ದದ್ದು 77 ಆಗಿತ್ತು ಅಂತಂದ್ರೆ 13. ಓಕೆ, ಟೋಟಲ್ ಈಗ ಡಿಫ್ರೆನ್ಸ್ ಟೋಟಲ್ 21ಕ್ಕೆ ಎಷ್ಟು ಅಂತ ನೋಡಿದಾಗ, 26. ಈ 26 ರೂಪಾಯಿ ಕಡಿಮೆ ಬೆಲೆ ಆಗೈತನಲ್ಲ, ಈ 13 ಕಡಿಮೆ ಆಗೈತಂದ್ರೆ 13 ಅಂದ್ರೆ 26 ಆಯ್ತು ನಮಗಿಲ್ಲಿ. ಇಲ್ಲಿ ನೋಡ್ರಿ, ಈ 13 ಅಂದ್ರೆ 26 ಕಡಿಮೆ ಆಗಿದೆ ಅಂತ ಹೇಳ್ಯಾನ. ನನಗೇನು ಬೇಕಾಗೈತಿ, 100 ಅಂದರೆ ಎಷ್ಟು, 13 ಅಂದ್ರೆ 26 ಇಂಟು 2 ಮಾಡೋಣ. ಇದಕ್ಕೂ ಇಂಟು 2 ಮಾಡಿರಿ, 200. ಆಪ್ಷನ್ ನಂಬರ್ 3. ನೋಡಿರಿ ಯಾವ ರೀತಿ ಕ್ವಶನ್ಸ್ ಅದಾವ. ವಿದಿನ್ 10 ಸೆಕೆಂಡ್ ಒಳಗೆ ಮಾಡ್ಬೋದು, ಆದರೆ ಪ್ರಾಕ್ಟೀಸ್ ಬೇಕು. ಇರಲಿ, ಲಾಸ್ಟ್ ಮೂಮೆಂಟ್ ಐತಿ, ನೋಡ್ಕೊಂಡು ಹೋಗ್ರಿ. ಎಷ್ಟೋ ಲೆಕ್ಕಗಳಿಗೆ ಕೆಲವೊಂದು ಸಲ ನೀವು ನೋಡಿದ ಕೂಡಲೇ ಆನ್ಸರನ್ನು ಹಾಕ್ಬೋದು. ಯಾಕಂತಂದರೆ ನೀವು ಇದೇ ಥರ ಕ್ವಶನ್ಸನ್ನು ನೋಡಿರ್ತೀರಿ ಅಂತಂದ್ರೆ
ಅಲ್ಲಿನೂ ಅದೇ ಥರ ಬಂದಿತ್ತು ಆನ್ಸರನ್ನು ಹಾಕ್ಬೋದು. ಓಕೆ, ಮುಂದಿನ ಪ್ರಶ್ನೆ ನೋಡಿರಿ. ಎಸ್, ಮುಂದಿನ ಪ್ರಶ್ನೆ ಏನೈತೆ ನೋಡಿರಿ. ಒಂದು ತರಗತಿಯ 22 ವಿದ್ಯಾರ್ಥಿಗಳ ಸರಾಸರಿ ತೂಕ 42 kg. ಒಂದು ವೇಳೆ 33 kg ಮತ್ತು 39 kg ತೂಕದ 2 ವಿದ್ಯಾರ್ಥಿಗಳನ್ನು ತರಗತಿಗೆ ಸೇರಿಸಿದರೆ 24 ವಿದ್ಯಾರ್ಥಿಗಳ ಹೊಸ ಸರಾಸರಿ ಎಷ್ಟು? ಇಲ್ಲಿ ಒಂದು ವಿಚಾರ ಮಾಡಿರಿ, ಟೋಟಲು 42 ಇದ್ದು 33 ಆಗೈತೆ ಅಂದರೆ ಎಷ್ಟು ಹೆಚ್ಚಾಗೈತಿ, ಎಷ್ಟು ಕಮ್ಮಿ ಆಗೈತಿ? -9. ಅದು 42 ಇದ್ದು 39 ಆಗೈತೆ, ಎಷ್ಟು ಕಮ್ಮಿ ಆಗೈತಿ? 3. ಟೋಟಲ್ ಎಷ್ಟಾಯಿತು? -12 ಆಗೈತಿ ಇಬ್ಬರದು ಕೂಡಿ. ಹೌದಾ? ಈಗ ಟೋಟಲ್ ನಂದು 42 ಐತಿ, ಅದ್ರಾಗ ಈ 12 ಕಡಿಮೆ ಆಗೈತಿ. ಎಷ್ಟಕ್ಕೆ? 24 ಜನ. ಫಸ್ಟಿಗೆ 22 ಇದ್ರು, ಇಬ್ಬರು ಸೇರಿದ್ರು 24. ಓಕೆ, ಈಗ ಎಷ್ಟಾಯಿತು? 42 ಮೈನಸ್ 0.5 ಅಂತಂದರೆ ಎಷ್ಟಾಯಿತು? 41.5. ನೋಡಿರಿ ಎಷ್ಟು ಜಲ್ದಿ ಬರ್ತೈತೆ ನೋಡ್ರಿ ಆನ್ಸರು. ಏನೇನೇನೇನೋ ಮೆಥಡ್ ಮಾಡ್ತಾರೆ. ಸೊ ನಾ ಎಕ್ಸಾಮ್ ಸಮೀಪ ಐತೆ ಅಂತೇಳಿ ಕೆಲವೊಂದು ಮೆಥಡ್ಸನ್ನು ಹುಡುಕಾಡಿ ಒಂದು ಸ್ವಲ್ಪ ಟ್ರೈ ಮಾಡಿಕೊಂಡು ಮಾಡತ್ತೀನಿ. ಆದಷ್ಟು ಹುಡುಗರು ಯೂಸ್ ಆಗಲಿ ಅಂತೇಳಿ ಭಾಳ ಜನ ಕೇಳತ್ತಿದ್ರಿ, ಮಾಡಿರಿ ಸರ್ ಕ್ಲಾಸಸ್ ಮಾಡಿರಿ ಅಂತೇಳಿ. ಸೊ ಈ ಥರ ಮೆಥಡ್ಸನ್ನು ಯೂಸ್ ಮಾಡಿರಿ, ಎಕ್ಸಾಮ್ದಾಗ ಟೈಮ್ ಸೇವ್ ಆಗ್ತಾವೆ. ಆಪ್ಷನ್ ನಂಬರ್ ಯಾವುದು? 4, 41.5. ಓಕೆ, ಮುಂದಿನ ಪ್ರಶ್ನೆನ ನೋಡಿರಿ. ಏನದ ಕ್ವಶನು? ಕಮೆಂಟ್ ಮಾಡ್ತಾ ಇದ್ದೀರಿ, ಬಟ್ ನಾನು ಓದಂಗಿಲ್ಲ, ಯಾಕಂತಂದ್ರೆ ಟೈಮ್ ಕಮ್ಮಿ ಅದ. ನಿಮಗೆ ಕ್ವಶನನ್ನು ಅರ್ಥ ಮಾಡಿಸಿ ಅದ್ರಾಗ ಇದಾಗತ್ತೆ. ಓಕೆ, ಹಾಂ, ಕಮೆಂಟ್ ಮಾಡಿರಿ. ಆಫ್ಲೈನ್ ಇದ್ದಾಗ ನಾನು ನೋಡ್ತೀನಿ, ರಿಪ್ಲೈ ಮಾಡೇ ಇರ್ತೀನಿ. ಆಫ್ಲೈನ್ ಮಾಡಿರಿ, ವಿಡಿಯೋ ಮುಗಿದ ಮೇಲೆ ನೀವು ಮಾಡಿರ್ತಾರಲ್ಲ ಅದಕ್ಕಂತ ನೋಡಿರ್ತೀನಿ. ಓಕೆ, ಇಲ್ಲಿ 3 ಜನ, ಪೃಥ್ವಿ ಹಾಗೂ ಒಂದನೇದು ಪೃಥ್ವಿ, ಆಮೇಲೆ ಸೆಲೆನ್, ಆಮೇಲೆ ಇನ್ನೊಬ್ಬರು ವಿಕ್ರಮ್, 3 ಜನ ಅದಾರ. ಇವ್ರ ಬಳಿ ಅನುಪಾತ ಇದ್ದದ್ದನ್ನು ಹೀಗೆ ಬರಿಬೋದು ಅಂತ ನಾನು ಆಲ್ರೆಡಿ ಹೇಳಿ ನಿಮಗೆ ಹುಡುಗರಿಗೆ. ಓಕೆ, 10/13. ಇವ್ರದ್ದು ಎಷ್ಟದ? 7/9. ಇವ್ರದ್ದು ಎಷ್ಟದ? 5/7. ಇಲ್ಲಿ ಒಂದು ವಿಚಾರ ಮಾಡಿರಿ, ಪೃಥ್ವಿಯ ಬಳಿ 10:13 ಅನುಪಾತದಲ್ಲಿ ಪೇರಳ ಹಣ್ಣುಗಳಿವೆ, ಪೇರುವಣ್ಣದ ಮತ್ತು ಪಿಚ್ ಹಣ್ಣುಗಳಿವೆ 2. ಸಲೀನ್ ಅವರ ಬಳಿ 7:9 ಪೇರಳೆ ಮತ್ತು ಪಿಚ್ ಹಣ್ಣುಗಳಿವೆ. ವಿಕ್ರಮ್ ಅವರ ಬಳಿ 5:7 ಅನುಪಾತದಲ್ಲಿ ಪೇರಳೆ ಮತ್ತು ಪಿಚ್ ಹಣ್ಣುಗಳಿವೆ. ಹಾಗಾದರೆ ಯಾರ ಬಳಿ ಹೆಚ್ಚಿನ ಅನುಪಾತ ಇರೋದು? ಅಂದ್ರೆ ಈಗ ಭಿನ್ನರಾಶಿಗಳಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ಮಾಡಿರಿ, ಅದೇ ಥರ ಇದನ್ನು ಮಾಡಬೇಕು. ಈಗ ಇದನ್ನು ಕ್ರಾಸ್ ಮಾಡಿ ಕೆಳಗಿಡ್ತೀರಿ. ಹೌದಾ? ಇದನ್ನು ಮಾಡಿ ಇಲ್ಲಿಡ್ತೀರಿ. ಓಕೆ, ಈಗ 10 9 ಎಷ್ಟು? 90. 13 7 91. ಇವೆರಡರ ಯಾವ್ದು ದೊಡ್ಡದಾಯಿತು? 91 ದೊಡ್ಡದಾಯಿತು. ಓಕೆ, ನೆಕ್ಸ್ಟ್ ಇವೆರಡು ಈಗ ಇದು ಸಿಕ್ತು ನಮಗೆ, ಇದು ದೊಡ್ಡದಂತೇಳಿ. ಇದನ್ನು ಮಾಡಿರಿ. 7 7 49, ಆಮೇಲೆ 9 5 45. ಇವೆರಡು ದೊಡ್ಡದಾಯಿತು, ಇದಾಯಿತು. ಆದ್ರೆ ಫೈನಲ್ ಆಗಿ ಇವ್ರು ಇಬ್ಬರೊಳಗೆ ದೊಡ್ಡದು ಯಾವುದಾಯಿತು? 91. ಅಂತಂದ್ರೆ ಯಾರ ಬಳಿ ಹೆಚ್ಚದವನ್ನಂಗ್ರಿ? ಸಲೀನ್ ಅವರ ಬಳಿ. ಆಪ್ಷನ್ ನಂಬರ್ಸ್ ನೋಡಿರಿ, ಯಾವ್ಯಾವ ಟಾಪಿಕ್ದು ಕ್ವಶನ್ನು ಮಾಡಿದ್ರೆ ಎಲ್ಲೆಲ್ಲಿ ಹೆಲ್ಪ್ ಆಗುತ್ತೆ ಅಂತೇಳಿ. ಇದು ಭಿನ್ನರಾಶಿ ಒಳಗೆ ಬರುತ್ತೆ. ಯಾವ ಭಿನ್ನರಾಶಿ ಚಿಕ್ಕದು ಮತ್ತು ದೊಡ್ಡದು, ಎಲ್ಲಿ MTS ಕ್ವಶನ್ಸ್ಗಳಲ್ಲಿ, MTS ಎಕ್ಸಾಮ್ಗಳಲ್ಲಿ ಬಂದಂಥದ್ದು ಅದೇ ರೀತಿ ಕ್ವಶನ್ಸನ್ನು ಇಲ್ಲಿನೂ ಮಾಡ್ಬೋದು. ಓಕೆ, ಆನ್ಸರ್ ಯಾವ್ದು ಬಂತು? ಸಲೀನ್ ಅವರು. ಮುಂದಿನ ಪ್ರಶ್ನೆ ಹೋಗೋಣ್ರಿ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ ಏನದ. ನಿಗದಿತ ಬಡ್ಡಿ ದರದಲ್ಲಿ ಒಂದು ಅಸಲು ಮೊತ್ತದ ಮೇಲೆ 2 ವರ್ಷಗಳಿಗೆ ಸಿಗುವ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಗಳು ಕ್ರಮವಾಗಿ ರೂಪಾಯಿ 12,800 ಮತ್ತು 14,400 ಆಗಿದೆ. ಹಾಗಾದರೆ ಅಸಲು ಮೊತ್ತ ಎಷ್ಟು? ಕೆಲವು ಜನ ಇದನ್ನು ಟಫ್ ಆಗಿ ಬ್ಯಾಡ ಬಿಡುವ ಮರೆ ಅಂತೇಳಿ ಬಿಟ್ಬಿಡ್ತೀರಿ. ಸರಳ ಬಡ್ಡಿ ಚಕ್ರ ಬಡ್ಡಿ ಇದು ಮಾಡಿದರೆ ನಿಮ್ಗೆ ಕೈ ಹಿಡಿಯುತ್ತೆ. ಯಾವುದು? ಮೆನ್ಸುಲೇಷನ್, ಕ್ಷೇತ್ರಗಣಿತ ಮತ್ತು ಇದೊಂದು ಮಾಡಿದರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೋಡಿರಿ, ಫಸ್ಟಿಗೆ ಏನು ಮಾಡಬೇಕು? ಈಗ 2 ವರ್ಷಗಳಿಗೆ ಹೆಚ್ಚಾಗೈತೆ ಅಂದ್ರೆ ಈಗ ಡಿಫ್ರೆನ್ಸ್ ಎಷ್ಟದ ನೋಡಿರಿ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಗೆ.
ಇದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಎಷ್ಟದ? 1600 ಅದ. ಓಕೆ, ಈಗ ನಂಗೆ 2 ವರ್ಷದ ಬಡ್ಡಿ ಐತಿ, ಸರಳ ಬಡ್ಡಿ 28,000. ಈಗ 1 ವರ್ಷದ್ದು ಬೇಕಾಗಿತ್ತು ನನಗಂತಂದ್ರೆ 12,800 ಡಿವೈಡೆಡ್ ಬೈ 2 ಅಂತಂದ್ರೆ ಎಷ್ಟು ಬಂತು? 6,400. ಇದೇನು 1 ವರ್ಷದ ಬಡ್ಡಿ. ಫಸ್ಟಿಗೆ 1 ವರ್ಷದ ಕಂಡು ಹಿಡಿಯತ್ತೀನಿ, 1 ವರ್ಷದ ತೊಗೊಂಡು ಮಾಡತ್ತೀನಿ ಅಷ್ಟೇ. ಓಕೆ, ಈಗ 1 ವರ್ಷದ ಆಯಿತು. ಈಗ 6,400ಕ್ಕೆ 1,600 ರೂಪಾಯಿ. ಅದು 1,600 ಎಷ್ಟು ಅಂದ್ರೆ ಇಲ್ಲಿ R = ಕಂಡು ಹಿಡಬೇಕಾಗತ್ತೆ. ಏನು ಈಗ ನೆಕ್ಸ್ಟ್ ಪೇಜ್ ಒಳಗೆ ಮಾಡ್ತೀನಿ ನೋಡಿರಿ. ಓಕೆ, 6400 ಇಂಟು R ಡಿವೈಡೆಡ್ ಬೈ 100 ಆಯ್ತಿದ್ದು, ಹೌದಾ? ಈ 0 ಈಕ್ವಲ್ ಟು ಏನದ ಅಂತಂದ್ರೆ 1400. ಈ 64 ಆ ಕಡೆ ಹೋಯ್ತಪ್ಪ ಅಂತಂದ್ರೆ R = ಎಷ್ಟು ಬರುತ್ತೆ? 50% ಬರುತ್ತೆ. ಇದೇನು 1 ವರ್ಷಕ್ಕೆ. ಅವ್ರು ಕೇಳಿದ್ದೇನು? ಟೋಟಲ್ 2 ವರ್ಷಕ್ಕೆ. ಈಗ 1 ವರ್ಷಕ್ಕೆ 50% ಅಂದ್ರೆ 12,800. ಅದೇ ರೀತಿ 100 ಅಂದರೆ ಎಷ್ಟು? ಇದು 50 ಅಂದ್ರೆ ಬಂತು 1 ವರ್ಷದ. 2 ವರ್ಷಕ್ಕೆ ಅಂದ್ರೆ ಡಬಲ್. ಇದ್ರ ಡಬಲ್ ಎಷ್ಟಾಗುತ್ತೆ? 25,600. ಓಕೆ, ಎಷ್ಟು ಬಂತು ಆಪ್ಷನು? ಆಪ್ಷನ್ ನಂಬರ್ ಯಾವುದು? ಎಸ್, 25,600. ಆಪ್ಷನ್ ನಂಬರ್ ಬಿ, ಸೆಕೆಂಡ್ ಆಪ್ಷನ್. ನೋಡಿರಿ ಯಾವ ಥರ ಕ್ವಶನ್ಸ್ ಮಾಡ್ಬೇಕಂತೇಳಿ. ಇದೇ ಥರ ಇನ್ನೊಂದು ಕ್ವಶನ್ ಅದ, ಮುಂದೆ ಮಾಡೋಣ. ಅದು ನೀವು ಟ್ರೈ ಮಾಡಿರಿ. ಯಾವುದೇ ಕ್ವಶನನ್ನು ಸಾಲ್ವ್ ಮಾಡುವಾಗ ಫಸ್ಟಿಗೆ ನೀವು ಟ್ರೈ ಮಾಡಬೇಕು, ಆಮೇಲೆ ಮಾಡಬೇಕು. ಓಕೆ, ನೋಡಬೇಕು. ಮುಂದಿನ ಪ್ರಶ್ನೆ ನೋಡೋಣ. ಓಕೆ, ಒಂದು ನಿರ್ದಿಷ್ಟ ಮೊತ್ತವು ಸರಳ ಬಡ್ಡಿಯ ದರದಲ್ಲಿ 10 ವರ್ಷಗಳಲ್ಲಿ 7 ಪಟ್ಟು ಆಗುತ್ತದೆ. ಅಷ್ಟೇ ಸರಳ ಬಡ್ಡಿಯ ದರದಲ್ಲಿ 20 ವರ್ಷಗಳಲ್ಲಿ ಅದು ಎಷ್ಟು ಪಟ್ಟು ಆಗುತ್ತದೆ? ಈಗ ಅವ ಏನು ಹೇಳತ್ತಾನೆ ಹೇಳ್ರಿ, ಒಂದಿದ್ದದ್ದು 7 ಆಗೈತಿ, ಅದು ಎಷ್ಟು ಹೆಚ್ಚಾಗೈತಿ? 6 ಹೆಚ್ಚಾಗೈತಿ. ಈ 6 ಅನ್ನೋದನ್ನು ಹೆಚ್ಚಾಗಿದ್ದು 10 ವರ್ಷಕ್ಕೆ. ಅವೇನು ಕೇಳತ್ತಾನ? 20 ವರ್ಷಕ್ಕೆ ಎಷ್ಟಾಕತಿ? 10 ಇದ್ದದ್ದು 20 ಕೇಳ್ಯಾನ ಅಂತಂದ್ರೆ ಇದಕ್ಕೆ ಇಂಟು 2 ಮಾಡ್ಯಾನ. ಓಕೆ, ಅದೇ ರೀತಿಯೂ ಇದಕ್ಕೆ ಇಂಟು 2 ಮಾಡಿರಿ. 6 ಎಷ್ಟು? 12. ಈ 12 ಆನ್ಸರ್ ಅಲ್ಲ ನಮ್ಮದು. ಈಗ ಒಂದಿದ್ದದ್ದು 7 ಆಗೈತಲ್ಲ, ಅದೇ ರೀತಿ ಒಂದಿದ್ದದ್ದು ನನಗೆ 13 ಆಗ್ಬೇಕು. ಒಂದಿದ್ದಕ್ಕೆ 12 ಕೂಡಿಸಂತ ನಂಗೆ. ಇಲ್ಲಿ ಹೆಂಗೆ 6 ಕೂಡಿಸಿದ್ರಲ್ಲ, ಇಲ್ಲಿ 12 ಕೂಡಿಸ್ಬೇಕಂತ ನಂಗೆ. ಅಂದ್ರೆ ಎಷ್ಟಾಯಿತು? 13 ಪಟ್ಟು. ಆಪ್ಷನ್ 12 ಐತ್ರಿ, ನಿಮ್ಮ ಸಂಬಂಧ ಕೊಟ್ಟಿರ್ತಾನೆ. ನೀವು ಸಿಕ್ಕತ್ ಬಾ ಅಂತೇಳಿ ಹಾಕಿದ್ರಿ, ಅವರು ಸಿಕ್ಕತ್ ಬಾ ಅಂತೇಳಿ ಹೊರಗೆ ಹಾಕಿಬಿಡ್ತಾರೆ. ಗೊತ್ತಾಯಿತು? ಓಕೆ, 13 ಪಟ್ಟು. ನೋಡಿರಿ ಯಾವ ಥರ ಕ್ವಶನ್ಸನ್ನು ಇಷ್ಟೇ ಈಸಿ ಮೆಥಡ್ ಮಾಡಬೇಕು ಅನ್ನೋದನ್ನು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅದು ಗೊತ್ತಾಗುತ್ತೆ. ನಿಮಗೋಸ್ಕರ ಕೆಲವೊಂದು ಲೆಕ್ಕಗಳನ್ನು ಬೇರೆ ಬೇರೆ ಥರನೂ ಮೊದಲು ಹೇಳಿದ್ದು, ಈಗ ಸ್ವಲ್ಪ ಡಿಫ್ರೆಂಟ್ ಟೈಪ್ಸಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಕೆಲವೊಂದು ಅದಕ್ಕಿಂತ ಈಸಿ ಮೆಥಡ್ ಎಕ್ಸಾಮ್ ಸಮೀಪ ಐತಲ್ಲ ಅದರಿಗೋಸ್ಕರ. ಓಕೆ, ಎಸ್, ಮುಂದಿನ ಪ್ರಶ್ನೆನ ನೋಡಿರಿ ಏನದ. ಫಸ್ಟ್ ನೋಡಿರಿ, ಒಂದು ಕುರ್ಚಿಯ ನಮೂದಿತ ಬೆಲೆಯು ಅದರ ಅಸಲು ಬೆಲೆಗಿಂತ 20% ಹೆಚ್ಚಾಗಿದೆ. ಒಂದು ವೇಳೆ ಆ ಕುರ್ಚಿಯ ಬೆಲೆ 20 ರೂಪಾಯಿ ರಿಯಾಯಿತಿ ನೀಡಿದರೆ ಈ 220ಕ್ಕೆ ಮಾರಿದರೆ ನಂತರ ಅದನ್ನು 220ಕ್ಕೆ ಮಾರ್ತಾನೆ ಅಂದಂಗೆ. ಹಂಗಂದ್ರೆ ಲಾಭ ಎಷ್ಟು? ಈಗ ಮಾರ್ಕ್ಡ್ ಪ್ರೈಸ್ ಇದಕ್ಕೆ ಎಷ್ಟು ಐತಲ್ಲ, ಅದಕ್ಕೆ 20 ರೂಪಾಯಿ ಕಮ್ಮಿ ಮಾರಿದಂದ್ರೆ 220ಕ್ಕೆ ಮಾರ್ಯಾನಂತ. ಅಂದ್ರೆ ಟೋಟಲ್ನಾಗ ಮಾರ್ಕ್ ಪ್ರೈಸ್ ಎಷ್ಟಾಯ್ತು? ನಮೂದಿತ ಬೆಲೆ 240 ಆಯಿತು. ಹೌದೋ ಇಲ್ಲೋ? ಈ 20 ಆ ಕಡೆ ಹೋದ್ರೆ ಏನಾಗುತ್ತೆ? ಪ್ಲಸ್ ಆಗುತ್ತೆ, ಅಂದ್ರೆ 240 ಆಯಿತು. ಸಾರಿ. ಓಕೆ, ಈಗ ನೀವು ಒಂದೇ ವಿಚಾರ ಮಾಡಿರಿ. 100 ಇದ್ದದ್ದು ಇಲ್ಲಿ 120, 20ರಷ್ಟು ಹೆಚ್ಚು ಮಾಡ್ಯಾನ. ಈಗ ಇದಿದ್ದದ್ದು ಎಷ್ಟಾಗೈತಿ? 240 ಆಗೈತಿ.
ಇಲ್ಲಿ ಐತಿಲ್ಲ ಮಾರ್ಕೆಟ್ ಪ್ರೈಸ್ ಗೊತ್ತಾಗಿಲ್ಲ. ಓಕೆ, ಇದಕ್ಕೆ ಇಂಟು 2 ಮಾಡ್ಯಾರ, ಇದಕ್ಕೂ 2 ಮಾಡೋದು 200 ಆಯಿತು. ಓಕೆ, 200 ಇದ್ದದ್ದು 240. ಓಕೆ, ನೆಕ್ಸ್ಟ್ ಪೇಜ್ನಾಗ ನೋಡಿರಿ. ಓಕೆ, 200 ಇದ್ದದ್ದು 240 ಇಲ್ಲಿ ಬರೀತೀನಿ. 200 ಇದ್ದದ್ದು 240 ಎಷ್ಟು? ಸಾರಿ, 200 ಐತಲ್ಲ, ಈ 200ಕ್ಕೆ ಎಷ್ಟು? ಈ 200ಕ್ಕೆ ಮಾರ್ಯಾನಂದ್ರೆ ಅವ ಎಷ್ಟು ಕೊಟ್ಟಾನ? ಹಿಂದಿನ ಪೇಜ್ಗಳು ನೋಡಿಲಿ, 220ಕ್ಕೆ ಮಾರ್ಯಾನ ಅಂತಂದ. ಈಗ 200 ಅಂದ್ರೆ 220 ಆಗೈತಿ ಈಗ. ಓಕೆ, 200 ಅಂದ್ರೆ 220 ಅಂದ್ರೆ 220 ಆಗೈತಾನೆ. ಎಷ್ಟು ಹೆಚ್ಚಾಗೈತಿ? 20 ಹೆಚ್ಚಾಗೈತಿ. ಎಷ್ಟಕ್ಕೆ? 200ಕ್ಕೆ 20 ಹೆಚ್ಚಾಗೈತೆ ಅಂದ್ರೆ 100ಕ್ಕೆ ಎಷ್ಟು? ಈ 0 ಇದೊಂದು 2 1 2 10 ಶೇಕಡ 10ರಷ್ಟು. ಆಪ್ಷನ್ ನಂಬರ್ ಐತಿಲ್ಲ ನೋಡಿರಿ. ಎಸ್, ಎಷ್ಟು ಬಂತು? ಬಂದ ಶೇಕಡ ಲಾಭ ಎಷ್ಟು? ಶೇಕಡ 10ರಷ್ಟು ಆ ವ್ಯಕ್ತಿಗೆ ಲಾಭ ಬಂದದ. ನೋಡಿರಿ ಯಾವ ಥರ ಮಾಡಬೇಕು ಅನ್ನೋದನ್ನು ಲಕ್ಷ್ಯ ಕೊಟ್ಟು ನೋಡಬೇಕು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ್ರಿ. ಎಸ್, ಆವಾಗಲೇ ಒಂದು ಕ್ವಶನ್ ಮಾಡಿದ್ವಿ, ಸರಳ ಬಡ್ಡಿ ಮತ್ತು ಚಕ್ರವರ್ತಿ. ಅದೇ ಸೇಮ್ ಕ್ವಶನ್ ಬಂದದ್ದು ನೋಡಿರಿ ಸ್ವಲ್ಪ. ಎಸ್, ಇದೇ ಕ್ವಶನನ್ನು ನೀವು ಅದೇ ಥರ ಮಾಡಿ ನನಗೆ ಕಮೆಂಟ್ ಮಾಡಬೇಕು. ಓಕೆ, ಈ ಆನ್ಸರ್ ನನಗೆ ಎಷ್ಟು ಬರುತ್ತೆ ನೋಡಿರಿ. 15,000 ಬರುತ್ತೆ ಅಂತೇಳಿ ಅವ್ರು ಹೇಳ್ತಾರೆ. ಸಾರಿ, ಈ 15,000 ಬರಬೇಕು. ಸೇಮ್ ಅದೇ ಥರ ಕ್ವಶನ್ ಅದ, ನೀವು ಆಲ್ರೆಡಿ ಮಾಡಿರ್ತೀರಿ, ಪ್ರಾಕ್ಟೀಸ್ ಮಾಡಿರ್ತೀರಿ. ಇದ್ರ ಸಾಲ್ವ್ ಮಾಡಿ ನನಗೆ ಆನ್ಸರನ್ನು ಕಮೆಂಟ್ ಮಾಡಬೇಕು. ಕಂಪಲ್ಸರಿ ಎಲ್ಲರೂ ಮಾಡಬೇಕು. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ನೀವೇ ಮಾಡಬೇಕು, ಸೇಮ್ ಕ್ವಶನ್ ಅದ. ಓಕೆ, ಮುಂದಿನ ಪ್ರಶ್ನೆ ನೋಡಿರಿ. ಎಸ್, ಈ ಥರ ಕ್ವಶನ್ ಬಂದಾಗ ಏನು ಮಾಡಬೇಕು? ಭಾಳ ತಲೆ ಕೆಡ್ಸ್ಕೊಂತಾರೆ. ಇಲ್ಲಿ ಏನು ಕೊಟ್ಟ ನಾವು ಕೆ ಅಂತೇಳಿ ಒಂದು ಕೊಟ್ಟ. 35 ಉದ್ಯೋಗಿಗಳ ಸರಾಸರಿ ಆದಾಯವು ಕೆ ಆಗಿದೆ. ಒಂದು ವೇಳೆ ವ್ಯವಸ್ಥಾಪಕರ ಆದಾಯವನ್ನು ಸೇರಿಸಿದರೆ ಸರಾಸರಿ 19,000 ಆಗುತ್ತದೆ. ಒಂದು ವೇಳೆ ವ್ಯವಸ್ಥಾಪಕರ ಆದಾಯವು 54,000 ಆಗಿದ್ದರೆ ಕೆಯ ಮೌಲ್ಯವೆಷ್ಟು? ಒಂದೇ ವಿಚಾರ ಮಾಡಿರಿ. ಇಲ್ಲಿ ಕೆಯ ಮೌಲ್ಯ ಅಂತ ಕೇಳೋಣ. ಕೆ ಅಂತಂದ್ರೆ 1,000. ನಾವು ಕೆ ಅಂತ ಯೂಸ್ ಮಾಡಿದಾಗ 1,000. ಫಾರ್ ಎಕ್ಸಾಂಪಲ್ ಈಗ ನೋಡಿರಿ, ಕೆ ಅಂತ ನಾ ಬರಿತೀನಿ. ಟೋಟಲ್ಲು ಇದು 54,000 ಟೋಟಲ್ ಎಲ್ಲರದು ಐತಿ. ಸುಮ್ಮನೆ ಹೇಳತ್ತೀನಿ, ಇದು ಮಾಡೋ ಅವಶ್ಯಕತೆ ಇಲ್ಲ. ಓಕೆ, 19,000 ಐತಿ ಟೋಟಲ್. ಇದು ಎವರೇಜ್ ಐತಲ್ಲ. ಓಕೆ, ಟೋಟಲ್ ಎವರೇಜ್ ಅದ. ಇದು ಟೋಟಲ್ ಎವರೇಜ್ ಅಂದಾಗ ಈ ಕೆ ಅಂದ್ರೆ 1,000 ಎಲ್ಲರಿಗೆ ಗೊತ್ತಿದ್ದು. ಸುಮ್ಮನೆ ಇನ್ನೊಂದು ಮೆಥಡ್ಲೆ ಮಾಡ್ತಾರೆ, ಸುಮ್ಮನೆ ತಲೆ ಬ್ಯಾನೆ ಅದು ಬೇಡ. ಈ ಎವರೇಜ್ ಒಳಗೆ ಇದನ್ನು ತೆಗೆದ್ರೆ ನನಗೆ ಕೆ ವ್ಯಾಲ್ಯೂ ಸಿಗುತ್ತೆ. ಓಕೆ, 19,000 ಮೈನಸ್ 1000 ಅಂತಂದರೆ ಎಷ್ಟು ಬಂತು? 18,000. ನೋಡಿರಿ, ಸಿಂಪಲ್. ಒಟ್ಟು ನೀ ಹೆಂಗೆ ವಿಚಾರ ಮಾಡ್ತಿಲ್ಲ ಹಂಗೆ ಸಾಲ್ವ್ ಮಾಡ್ಕೊತ ಹೋಗ್ಬೇಕಷ್ಟೆ. ನೀ ಹೆಂಗೆ ವಿಚಾರ ಮಾಡ್ಕೊತ ಹೋದ್ರು ಹಂಗೆ 4-5 ಮೆಥಡ್ ಬರ್ತಾವೆ. ಆದ್ರೆ ಇಲ್ಲಿ ಕೆ ಅನ್ನೋದು ಶಾರ್ಟ್ಕಟ್ನಾಗ ನಿನಗೆ ಕೊಟ್ಟಾನ. ಏನು ಕೆ ಅಂದ್ರೆ ನಿನಗೆ ಏನು ತಿಳಿದೈತೆ ನೋಡಪ್ಪ, ಕೆ ಎಲ್ಲಿ ಯೂಸ್ ಮಾಡ್ತೀವಿ ಅಂತೇಳಿ ನಿನಗೆ ಗೊತ್ತಿರಬೇಕು. ಕೆ ಅಂದರೆ ಏನು? 1000 ಅಂತೇಳಿ. ಓಕೆ, ಎಷ್ಟು ಸಿಂಪಲ್ ಅದ ನೋಡಿರಿ. 18,000 ಆನ್ಸರು. ನೋಡಿರಿ ಯಾವ್ಯಾವ ಥರ ಕ್ವಶನ್ಸ್ ಬಂದವ, ಏನು ಎತ್ತ. ಇದು ಮೋಸ್ಟ್ಲಿ 21ನೇ ತಾರೀಕು ಬಂದದ್ದು ಮೋಸ್ಟ್ಲಿ. ಎಸ್, 21ನೇ ತಾರೀಕು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ್ರಿ. ಮುಂದಿನ ಪ್ರಶ್ನೆ ನೋಡಿರಿ ಏನದ. ಒಟ್ಟು ವಸ್ತುಗಳ ಪೈಕಿ 70% 20% ಲಾಭದಲ್ಲಿ ಮಾರಾಟ ಮಾಡಲಾಗಿದ್ದು ಉಳಿದವುಗಳನ್ನು 10% ನಷ್ಟದಲ್ಲಿ ಮಾರಾಟ ಮಾಡಲಾಗಿದ್ದರೆ ದೊರೆತ ಒಟ್ಟಾರೆ ಲಾಭವೆಷ್ಟು? ಒಟ್ಟು ಲಾಭವೆಷ್ಟು ಅಂತ ಕೇಳೋಣ. ನೋಡಿರಿ ಯಾವ ಥರ ಮಾಡ್ಬೇಕನ್ನೋದನ್ನು ನೋಡಿರಿ. ಓಕೆ, ಎಸ್, ಈಗ 70% ಒಂದು ಐತಿ. ಆಮೇಲೆ ಇನ್ನೊಂದು ಯಾವುದು? 20% ಲಾಭ, 30%. ಓಕೆ, 20% ಪ್ಲಸ್ ಇದೊಂದು 20% ಏನಾಗೈತೆ ಅವನಿಗೆ 70% ಮಾರ್ಯ ನಂತರ ಈ ಉಳಿದದೆಷ್ಟು? ಎಸ್, 30%. ಈ 0 ಹೋಯಿತು. ಇದು 7 ಆಯಿತು, ಇದು
3 ಆಯಿತು. ಈಗ ಈ 7 ಅಂದ್ರೆ 20. ಓಕೆ, ಆಮೇಲೆ 3 ಅಂದ್ರೆ 10 ಅವ್ನು ಕೊಟ್ಟಿದ್ದು. 7 3 ಎಷ್ಟು? 10 ಆಯಿತು. ಇದು ಸುಮ್ಮನೆ ಗೊತ್ತಿರಲಿ, ನೆಕ್ಸ್ಟ್ ಬೇಕು ನನಗೆ. ಈಗ ನೋಡಿ ಏನು ಮಾಡ್ತೀರಿ, ನೆಕ್ಸ್ಟ್ 7 ಇಂಟು 20 ಮೈನಸ್ 3 ಇಂಟು 10 ಡಿವೈಡೆಡ್ ಬೈ. ಓಕೆ, ಇಲ್ಲ, ನೀವು ಕನ್ಫ್ಯೂಸ್ ಮಾಡ್ಕೊತೀರಿ. ನೆಕ್ಸ್ಟ್ ಪೇಜ್ ಒಳಗೆ ಹೇಳ್ತೀನಿ. ಹಾಂ, ಇಲ್ಲಿ ನೋಡಿರಿ, 7 ಇಂಟು 20 ಮೈನಸ್ 3 ಇಂಟು 10 ಅಂತಂದ್ರೆ ಟೋಟಲ್ ಮಾರ್ಯಾನಂದ್ರೆ ಅವನಿಗೆ 2 ಒಂದು ಲಾಸ್ ಆಗೈತಿ, ಒಂದು ಲಾಸ್ದಾಗ ಮಾರ್ಯಾನ, ಒಂದು ಲಾಭದಾಗ ಮಾರ್ಯಾನ. ಅಂದ್ರೆ ಟೋಟಲ್ ಅವ್ನಿಗೆ ಎಷ್ಟು ಲಾಭ ಆಗೈತೆ ಅಂತ ಅವ್ರು ಕೇಳ್ತಾರೆ. ಅಂತಂದ್ರೆ ಇದ್ರಾಗ ಇದನ್ನು ಮೈನಸ್ ಮಾಡಿ ಡಿವೈಡೆಡ್ ಬೈ ಎಷ್ಟು? 10. 7 3 ಎಷ್ಟು? ಟೋಟಲ್ 10 ನಂಗೆ ಸಾಮಾನು ಅದಾವೆ. 70% 30% ತೆಗೆದು ಟೋಟಲ್ 10 ಆಯಿತು. ಈಗ ಟೋಟಲ್ 140 ಮೈನಸ್ 30 ಡಿವೈಡೆಡ್ ಬೈ 10 ಅಂತಂದ್ರೆ 110 ಡಿವೈಡೆಡ್ ಬೈ 10 ಅಂತಾರೆ. ಈ 0 ಆಯಿತು. ಅಂದ್ರೆ 11% ಪ್ರಾಫಿಟ್ ಆಯಿತು. ಎಷ್ಟು? 11, 11% ಅವನಿಗೆ ಲಾಭ ದೊರೀತು. ನೋಡಿರಿ ಎಷ್ಟು ಸಿಂಗಲ್ ಲೈನ್ ಒಳಗೆ ಮಾಡ್ಬೋದು. ಆದರೆ ನೀವು ತೋರಿಸ್ಬೇಕಂತೇಳಿ ನಾನು ಬರೆದಷ್ಟು ನಾನು ಡೈರೆಕ್ಟ್ ಇಂಟು ಮಾಡಿ ಇಟ್ಟುಬಿಡ್ತೀನಿ. ಏನು 7 7 14 40 ಮೈನಸ್ 30 110 ಡಿವೈಡ್ ಬೈ 10 ಅಂದ್ರೆ 11. ನೋಡಿರಿ ಯಾವ್ಯಾವ ಥರ ಮಾಡಬೇಕು ಅನ್ನೋದನ್ನು ನೋಡಿರಿ. ಕ್ವಶನ್ಸ್ ಬರ್ತಾವೆ, ಯಾವ ಥರ ಬರ್ತಾವೆ ಅನ್ನೋದನ್ನು ನೀವು ವಿಚಾರ ಮಾಡಬೇಕಾಗತ್ತೆ. ಬಂದ್ರೆ ಹೆದರಬಾರ್ದು. ಯಾವುದೇ ಎಕ್ಸಾಮ್ ಬಂದ್ರೂ ನಾ ಮಾಡ್ತೀನಿ ಅನ್ನೋದು ನಿಮ್ಮಲ್ಲಿ ಇರಬೇಕು. ಚಕ್ರ ಬಡ್ಡಿ ಬಂತು ನೋಡಿರಿ. ಬ್ಯಾಡ್ ಬಿಡ್ರಿ, ಏನು ಬೇಡ್ರಿ, ಚಕ್ರ ಬಡ್ಡಿಗೆ ಹೆದರ್ತಾರೆ. ಬ್ಯಾಡ್ರಿ ಸರ್. ನೋಡಿರಿ ಕ್ವಶನ್, 22,000 ರೂಪಾಯಿ ಮೊತ್ತದ ಮೇಲೆ 2 ವರ್ಷಗಳಿಗೆ ದೊರೆತ ಚಕ್ರ ಬಡ್ಡಿ ಅರ್ಧ ವಾರ್ಷಿಕವಾಗಿ ಲೆಕ್ಕ ಹಾಕಿದಾಗ. ಈಗ ನೋಡಿರಿ, 2 ವರ್ಷ ನಾನು ಅರ್ಧ ವಾರ್ಷಿಕವಾಗಿದ್ರೆ 6 ತಿಂಗಳು. ಈಗ 2 ವರ್ಷಕ್ಕೆ 6 6 6 6 ಅಂದ್ರೆ ಟಿ ಈಕ್ವಲ್ ಟು ಟೈಮ್ ಈಕ್ವಲ್ ಟು ಎಷ್ಟು ಬಂತು? 4 ಅದು. ಇಲ್ಲಿ 6 ತಿಂಗಳದು 4 ಅದು. ಓಕೆ, ನೆಕ್ಸ್ಟ್ ಈಗ ಒಂದು ವಿಚಾರ ಮಾಡಬೇಕು. ಏನು? ಇಲ್ಲಿ ಪಿ ಮತ್ತು ಎ ಇಲ್ಲಿ 2000. ಇಲ್ಲಿ ಟೈಮ್ ಈಕ್ವಲ್ ಟು 4 ಬರ್ತೈತೆ ಅಂತಂದ್ರೆ ಇಲ್ಲಿ ಒಂದು ಏನದ ಅಂತಂದ್ರೆ ಮೆಥಡು. ಈಗ ಇಲ್ಲಿ ಯಾವುದೋ ಒಂದು ಸಂಖ್ಯೆ ಬಂದರೆ ಇದ್ರ ಘಾತಾಂಕ 4 ಬರ್ತೈತೆ ಅಂದಂಗೆ. ಅಂದ್ರೆ ಇದ್ರ ಘಾತಾಂಕ 4 ಬರ್ಬೇಕಂದ್ರೆ ಇದಕ್ಕೆ ಇನ್ನೊಂದು 0 ಕೊಡಬೇಕು. ಎಸ್, ಇದಕ್ಕೆ ಇನ್ನೊಂದು ಸಂಖ್ಯೆ ಪಿ ಕೊಟ್ಟಾಗ ಇಲ್ಲಿ ನೋಡಿರಿ, ಇಲ್ಲಿ ಒಂದದ ಏನು 1 0 2 1 0 2 ಈ ಪಾಯಿಂಟ್ ತೆಗೆದಾಗ ಇಂಟು 10 ಮಾಡಿದ ಪಾಯಿಂಟ್ ಹೋಗುತ್ತೆ. ಓಕೆ, 2 ಸೇಮ್ ಆಗ. ಈಗ 2 4 6 2 4 6 ಅಂತ ಇದು ಏನಾದರೂ ಕೊಡಲಿ, ಆದರೆ ಅಸಲು ಬೆಲೆಯನ್ನು ಇಲ್ಲಿ ಟಿ ಏನು ಬರುತ್ತಲ್ಲ, ಇದು ಯಾವುದ್ರದ್ದು ಘಾತಾಂಕ 4 ಐತಂತಂಗೆ ಇದು 4 ಬರಬೇಕು. ಈಗ ಇದು ಪಿ ಅದ ಮೊತ್ತ ಅಂತ, ಇದಕ್ಕೆ ಇದನ್ನು ಕೂಡಿಸಿದ್ರೂ ಮೊತ್ತ ಬರುತ್ತೆ. ನಾನು ಇದನ್ನು ಕೂಡಿಸೋರಿ ಎಷ್ಟು ಬಂತು? 3,22,102. ಓಕೆ, ಇಷ್ಟು ಬಂತು. ಈಗ ಇದನ್ನು ಸಿಂಪ್ಲಿಫಿಕೇಷನ್ ಮಾಡ್ಕೊಂಡು ಬರ್ರಿ. 2 ಬಿಡ್ರಿ, 2 11 4 0. ನೆಕ್ಸ್ಟ್ ಇದು 2 11 2 6 1 0 5 1. ಓಕೆ, ನೆಕ್ಸ್ಟ್ ಮತ್ತು ಎಷ್ಟು ಬಿಡಿತ್ರಿ? 11 ಬಿಡ್ರಿ. 11 1 4 0. ನೆಕ್ಸ್ಟು 11 1 11 11 4 11 6 11 4 11 1. ಇಷ್ಟು ಬಂತೀಗ. ಈಗ ಇದನ್ನು ಹೆಂಗೆ ಬರಿಬೋದು? ನಾನು 10⁴ ಅಂತ ಬರಿಬೋದು. ಅದೇ ರೀತಿ ಇದು ಆಲ್ರೆಡಿ ಒಂದು ಕಡೆ ಕ್ಲಾಸ್ ಒಳಗೆ ಹೇಳುವಾಗಲಿ ಕೆಲವು ವಿದ್ಯಾರ್ಥಿಗಳಿಗೆ ಹೇಳಿದ್ದೇನು, 14,641 ಈ ವ್ಯಾಲ್ಯೂವನ್ನು ನೆನಪಿಟ್ಕೋಬೇಕು. ಸ್ಟೇಟ್ ಗೌರ್ಮೆಂಟ್ ಒಳಗೆ, ಸೆಂಟ್ರಲ್ ಗೌರ್ಮೆಂಟ್ ಒಳಗೆ. ಯಾಕಂದರೆ ಇದು 11⁴ ಅಂತ. 11ನ್ನು 4 ಸಲ ನೀವು ಇಂಟು ಮಾಡಿದರೆ 14,641 ಬರುತ್ತೆ. ಓಕೆ, ನೆಕ್ಸ್ಟ್ ಪೇಜ್ ಒಳಗೆ ಹೇಳ್ತೀನಿ. ಇಲ್ಲಿ ಏನು ಬಂತು? 10⁴ 11⁴ ಬಂತು. ಓಕೆ, ಈಗ 10 ಎಷ್ಟಾಗಿದೆ? 11 ಆಗಿದೆ. ಅಂದ್ರೆ
10ಕ್ಕೆ 1 ಹೆಚ್ಚಾಗೈತೆ, 100ಕ್ಕೆ ಎಷ್ಟು? 10 ಆಯಿತು. ಹೌದಾ? ಇದೇನು ಮಾಡಿತ್ತು? 1 ವರ್ಷಕ್ಕೆ. ಯಾಕಂದ್ರೆ ಪ್ರೀವಿಯಸ್ ಪೇಜ್ ಒಳಗೆ ನೋಡಿರಿ, ನಾ ಇಲ್ಲಿ 1 ವರ್ಷಕ್ಕೆ ಮಾಡ್ಕೊತ ಹೋಗೈತಿ, 2 ವರ್ಷಕ್ಕೆ ಮಾಡಿಲ್ಲ. ಹೌದಾ? ಇದು 1 ವರ್ಷಕ್ಕೆ ಸಿಕ್ತಂತಂದ್ರೆ ನನಗೆ ಈ 2 ವರ್ಷಕ್ಕಂದ್ರೆ ಈ 10 ಇಂಟು 2 ಮಾಡಿರಿ, 2 ಇಯರ್ಕಂತಂದ್ರೆ 10 ಇಂಟು 2 ಎಷ್ಟು ಬಂತು? 20%. ಅಂದ್ರೆ ಆನ್ಸರ್ ನಮ್ಮದು ಎಷ್ಟು? 20%. ಶೇಕಡ 20ರಷ್ಟು ವಾರ್ಷಿಕ ಬಡ್ಡಿ ದರ. ಹೌದು, ಬಡ್ಡಿ ದರ ಎಷ್ಟೈತೆ ಅಂತಂದ್ರೆ 20%. ನೋಡಿರಿ, ಇದೇ ಥರ ಇನ್ನೊಂದು ಕ್ವಶನ್ ಅದ ಮುಂದೆ, ಅದನ್ನು ನೀವು ಮಾಡೋಕ್ಕೆ ಮಾರ್ಕ್ ಕೊಡ್ತೀನಿ. ಈ ಕ್ವಶನನ್ನು ಅರ್ಥ ಮಾಡ್ಕೊರಿ. ಈ ಅಸಲು ಬೆಲೆಯನ್ನು ಕೊಟ್ಟಾಗ ಅದು ಯಾವುದ್ರದ್ದು ಘಾತಾಂಕ, ಟಿ ಎಷ್ಟು ಬರುತ್ತಲ್ಲ ಅದ್ರ ಘಾತಾಂಕ ಅಷ್ಟು ಬರಬೇಕು. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ್ರಿ. ಓಕೆ, ಅರ್ಥ ಮಾಡ್ಕೋರಿ. ಸಿಂಪಲ್ ಕ್ವಶನ್ಸ್ ಅಂದ್ರೆ ನಾವು ಸ್ವಲ್ಪ ವಿಚಾರ ಮಾಡೋವಂಥವು. ಓಕೆ, ಮುಂದಿನ ಪ್ರಶ್ನೆ ಏನೋ ನೋಡ್ರಿ. ಏನದ? ಟೈಮ್ ಆ್ಯಂಡ್ ವರ್ಕ್. ಯಾರ್ಯಾರ್ದಾರ? ಎ, ಆಮೇಲೆ ಬಿ ಪ್ಲಸ್ ಸಿ, ಸಿ ಪ್ಲಸ್ ಎ. ಓಕೆ, ಎಷ್ಟೆಷ್ಟು ಅದ ನೋಡ್ರಿ. ಎ ಒಂದು ಕೆಲಸವನ್ನು 7 ಗಂಟೆಗಳಲ್ಲಿ, ಅದೇ ಕೆಲಸವನ್ನು ಬಿ ಮತ್ತು ಸಿ 21/4 ಗಂಟೆ, ಸಿ 7/2 ಗಂಟೆ. ಇದ್ರದ್ದು ಎಲ್ ಸಿ ಎಮ್ ತೆಗೆಯುವಾಗ ಡಿವೈಡೆಡ್ ಬೈ ಇದ್ದುದನ್ನು ತಲೆ ಹಾಕೋಬೇಡ್ರಿ. 7, 21 ಮತ್ತು 7ರ ಲಸ ಎಷ್ಟು ಬಂತು? 21 ಬಂತು. ಆದ್ರೆ ಈ ಕೆಳಗಡೆ ಸಂಖ್ಯೆಗಳನ್ನು ಇದು ಬಂದಂತಹ 21 ಒಂದಲೇ 1 ಇಂಟು ಇಲ್ಲಿ ಇಂಟು ಏನು ಇರ್ತದಲ್ಲ ಇದಕ್ಕೆ ಇಂಟು 4 ಮಾಡಬೇಕಿಲ್ಲಿ. ಇಲ್ಲಿ ಏನು ಡಿವೈಡೆಡ್ ಬೈ ಇರ್ತದಲ್ಲ ಅದನ್ನು ಇಲ್ಲೇ ಇಂಟು ಮಾಡಿಬಿಡ್ಬೇಕು. ಇಲ್ಲಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಏನಿರುತ್ತೆ? ಡಿವೈಡೆಡ್ ಬೈ ಇಂಟು 2 ಅದ. ಓಕೆ, ಹಾಂ, ಇಂಟು 2 ಈ ರೀತಿ ಮಾಡಬೇಕು. ಇಲ್ಲಿ ನೋಡಿ, ಫಸ್ಟಿಗೆ 7 21 ಅಂದರೆ 7 3 21. ಓಕೆ, ನೆಕ್ಸ್ಟ್ 21 21 ಇಂಟು 1 ಇಂಟು 4 ಅಂದ್ರೆ 4. ನೆಕ್ಸ್ಟ್ 7 3 21, 3 ಬಂತು, 3 2 6. ಟೋಟಲಿ ಕೂಡಿಸ್ರಿ 13 ಆಯ್ತು. ಇಲ್ಲಿ ಟೋಟಲ್ 13 ಬಂತು. ಇಲ್ಲಿ ಒಂದು ವಿಚಾರ ಮಾಡಿರಿ, ಇಲ್ಲಿ ಎಲ್ಲ ಇಬ್ಬರಿಬ್ಬರು ಅದಾರ. ಅವ್ರು ಕೇಳಿದ್ದೇನು? ಬಿ ಒಬ್ಬನೇ ಎಷ್ಟು ದಿನಗಳಲ್ಲಿ ಮಾಡುತ್ತಾನೆ. ಓಕೆ, ಈಗ ಬಿ ಬೇಕಾಗಿತ್ತು ನನಗೆ. ಬಿದು ಎಫಿಷಿಯನ್ಸಿ ಗೊತ್ತಿಲ್ಲ ನನಗೆ, ಆದರೆ ಎ ಸಪ್ರೇಟಾಗಿ ಇಲ್ಲಿ ಗೊತ್ತೈತಿ. ಎ ಅಂದ್ರೆ A3 ಈ ಥರ ಮಾಡ್ತಾನೆ. A3 ಅಂತಂದ್ರೆ ಟೋಟಲ್ ಇವ್ದು ಸಿ ಪ್ಲಸ್ ಎ ಎಷ್ಟೈತಿ? 6 ಐತಿ. 6 ಏನು 3 ಆದ್ರೆ ಸಿದು 3 ಆಯ್ತು. ಟೋಟಲ್ 3 + 3 6 ಕರೆಕ್ಟ್ ಐತಿ. ಓಕೆ, ಇಲ್ಲಿ ಸಿ ಸಿಕ್ತಾನೆ. ಸಿದು 3 ಐತೆ ಅಂದ್ರೆ ಟೋಟಲ್ 4 ಐತಿ. ಇವನು 3 ಆದ್ರೆ ಇವಂದು ಎಷ್ಟು ಬಂತು? 1 ಬಂತು. ಅಂದ್ರೆ ಬಿ ಇದ್ದವ ಏನು ಮಾಡ್ತಾನೆ? 1, ಅವ್ನು ಎಫಿಷಿಯನ್ಸಿ ಏನು 1 ಅನ್ನ. ಈಗ ಬಿದು ಕೇಳ್ಯಾರಂತಂದ್ರೆ ಬಿ = LCM ಡಿವೈಡೆಡ್ ಬೈ ಎಫಿಷಿಯನ್ಸಿ ಎಷ್ಟೈತಿ? 1 ಐತಿ. 21 ಡಿವೈಡೆಡ್ ಬೈ 1 ಅಂದ್ರೂ 1, 21 ಅಂದ್ರೂ 1, 21 ದಿನಗಳು. ನೋಡಿರಿ ಯಾವ ಥರ ಕ್ವಶನ್ಸನ್ನು ಭಿನ್ನರಾಶಿ ಒಳಗೆ ಕೊಟ್ಟಾಗ ಹೆದರಬೇಡ್ರಿ. ಆಲ್ಮೋಸ್ಟ್ ಈಗಂತೂ 99% ಭಿನ್ನರಾಶಿ ಒಳಗೆ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಬರುವಂತಹ ಕ್ವಶನ್ಸನ್ನು ಎಲ್ಲ ಕ್ವಶನ್ಸನ್ನು ಏನು ಮಾಡಿರ್ತಾರೆ? ಭಿನ್ನರಾಶಿ ಒಳಗನೆ ಕೊಟ್ಟಿರ್ತಾರೆ. ಓಕೆ, ಸಾವಕಾಶವಾಗಿ ಕ್ವಶನನ್ನು ಅರ್ಥ ಮಾಡಿಕೊಂಡು ಕೇಳ್ತಾ ಹೋಗ್ರಿ. ಓಕೆ, ಮುಂದಿನ ಪ್ರಶ್ನೆ ಹೋಗ್ರಿ. ಡನ್. ಮುಂದಿನ ಪ್ರಶ್ನೆ ನೋಡ್ರಿ. ಎಕ್ಸ್ ಅವರು ಪಿ ಬಿಂದುವಿನಿಂದ 12 ಕಿಲೋಮೀಟರ್ ದೂರ ನಡೆಯುತ್ತಾರೆ. 12 km/h ವೇಗದಲ್ಲಿ ನಡೆಯುತ್ತಾರೆ ಮತ್ತು ನಡಿಗೆ ಶುರುವಾಗಿ 6 ಗಂಟೆಗಳ ನಂತರ. ಈಗ ಒಂದು ವಿಚಾರ ಮಾಡಿರಿ, 12 km/h 6 ಗಂಟೆ ಹೋಗ್ಯಾನ. ಎಷ್ಟಾಯ್ತು ಟೋಟಲ್? 12 ಸ್ಪೀಡ್ ಗೊತ್ತೈತಿ, ಟೈಮ್ ಗೊತ್ತೈತಿ, ಡಿಸ್ಟೆನ್ಸ್ ಎಷ್ಟಾಯ್ತು? 72 ಕಿಲೋಮೀಟ್ರ್ ಆಯ್ತು. ಹೌದಾ? ಈಗ ಒಂದು ತಿಳ್ಕೊರಿ, ಏನು? ಸ್ಪೀಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿ. ಈಗ ಒಂದು ಎಕ್ಸ್ ಅದ, ಒಂದು ವಾಯ್ ಅದ ಅಂತಂದ್ರೆ ಈ ಒಂದು ಸ್ಪೀಡು, ಈ ಒಂದು ಡಿಸ್ಟೆನ್ಸು. ಇವು 12 ಕಿಲೋಮೀಟ್ರ್ದಾಗ ಹೊಂಟಾನ, ಎಕ್ಸ್ ಕೊಟ್ಟಾರ. ವಾಯವರು ಕೂಡ ಪಿ ಬಿಂದುವಿನಿಂದ ಸೈಕಲ್ ಮೇಲೆ 16 ಕಿಲೋಮೀಟ್ರ್ ವೇಗದಾಗ ಹೊಂಟಾರ ಪರ್ ಗಂಟೆಗೆ.
12 ಕಿಲೋಮೀಟ್ರ್ ಪರ್ ಅವರ್ಗೆ ಹೊಂಟಾರ ಅಂದ್ರೆ 12 ಕಿಲೋಮೀಟ್ರ್ ಹೋದಾಗ 1 ಗಂಟೆಗೆ 12 ಕಿಲೋಮೀಟ್ರ್ ಹೋಗ್ಯಾರ. 12 ಕಿಲೋಮೀಟ್ರ್ ಹೋದಾಗ ಇವ್ರು 16 ಕಿಲೋಮೀಟ್ರ್ ಹೋಗ್ಯಾರ. ಹೌದು ಇಲ್ಲೋ? ಹಾಂ, ಈಗ 12 ಇದ್ದದ್ದು 16 ಆಗೈತೆ ಅಂತಂದ್ರೆ ಎಷ್ಟು ಹೆಚ್ಚಾಗೈತಿ? 4 ಆಗೈತಿ. ಅಂದ್ರೆ ಈ 4 ಅಂದ್ರೆ 72 ಕಿಲೋಮೀಟ್ರು. ಅವ್ರು ಆಲ್ರೆಡಿ ಹೇಳ್ಯಾರ 72 ಕಿಲೋಮೀಟ್ರ್ ಅಂದ್ರೆ ಅಷ್ಟು ದೂರ ಹೋಗ್ಯಾನ. ಈ 4 ಇವು ಹೆಚ್ಚಾಗೈತೆ ಅಂತಂದ್ರೆ ಈ 4 ಅಂದ್ರೆ 16, 4 ಅಂದ್ರೆ 72, 16 ಅಲ್ಲ 72 ಅಂದ್ರೆ 16 ಅಂದ್ರೆ ಎಷ್ಟು? ಇವಂದು ಎಷ್ಟು? ಈಗ 4 ಇದ್ದದ್ದು 16 ಆಗೈತೆ ಅಂತಂದ್ರೆ ಇಷ್ಟು 4 ಮಾಡ್ಯಾರ. ಇದಕ್ಕೂ 4 ಮಾಡಿರಿ. 4 2 8, ಲಾಸ್ಟ್ ಅಂಕಿ 8 ಇಲ್ಲಿದೆ, ಆಪ್ಷನ್ ನಂಬರ್ ಬಿ. ಉಳ್ಕಿದ್ದು ಮಾಡೋ ಅವಶ್ಯಕತೆ ಇಲ್ಲ. ಅಂತಂದ್ರೆ ಸಿಂಗಲ್ ಡಿಜಿಟ್ ಮೇಲೆ ಹೋಗಬೇಕು, ಲಾಸ್ಟ್ ಡಿಜಿಟ್ ಮೇಲೆ ಹೋಗಬೇಕು. ಓಕೆ, ಯೂನಿಟ್ ಡಿಜಿಟ್ ಮೇಲೆ ಹೋಗಬೇಕು. ಓಕೆ, ಅರ್ಥ ಆಯಿತು? ಕ್ವಶನಲ್ಲಿ ಎಂದೇ ಅನಿಸ್ತತಿ ಈಸಿ ಇರ್ತವೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ್ರಿ. ಡನ್. ಸ್ವಲ್ಪ ಅಕ್ಷರ ಸ್ವಲ್ಪ ಇದನ್ನಾಗ್ತವೆ, ನಾನು ಟ್ರೈ ಮಾಡತ್ತೀನಿ. ಅಕ್ಷರ ಸ್ವಲ್ಪ ದುಂಡಾಗವಲ್ಲು ಅಷ್ಟೆ. ಓಕೆ, ಮುಂದಿನ ಪ್ರಶ್ನೆ ನೋಡಿರಿ ಏನದ. ಇದು ಕೂಡ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಅದ. ಏನು? ಎ ಮತ್ತು ಬಿ ಎಂಬ ಇಬ್ಬರು ವ್ಯಕ್ತಿಗಳು 14/3 ದಿನಗಳಲ್ಲಿ ಅದೇ ಕೆಲಸವನ್ನು ಬಿ ಮತ್ತು ಸಿ 12/5 ದಿನಗಳಲ್ಲಿ, ಅದೇ ಕೆಲಸವನ್ನು ಸಿ ಮತ್ತು ಎಗಳು 16/3 ದಿನಗಳಲ್ಲಿ ಮಾಡುತ್ತಾರೆ. ಹಾಗಾದರೆ ಆ ಕೆಲಸವನ್ನು ಮೂವರು ಒಟ್ಟಿಗೆ ಮಾಡುವ ಮೂಲಕ 2 ದಿನಗಳಲ್ಲಿ ಕೆಲಸದ ಎಷ್ಟು ಭಾಗವನ್ನು ಮುಗಿಸುತ್ತಾರೆ? ಈಗ ನೋಡ್ರಿ, ಎ ಪ್ಲಸ್ ಬಿ ಪ್ಲಸ್ ಸಿ ಐತಲ್ಲ, ಎ ಪ್ಲಸ್ ಬಿ, ಬಿ ಪ್ಲಸ್ ಸಿ, ಸಿ ಪ್ಲಸ್ ಎ ಅಂತಂದರೆ 2 ಟೈಮ್ಸ್ ಆಫ್ ಐತೆಲ್ಲ, ಅದು 2 ಟೈಮ್ಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ. ಈಗ ಎಷ್ಟೆಷ್ಟು ಅದಾವ? 14/3 ಅದ. ನೆಕ್ಸ್ಟು 12/5 ಅದ. ಆಮೇಲೆ 16/3 ಅದ. ನಾವಾಗಲೇ ಹೇಳಿದ್ದು ಡಿವೈಡೆಡ್ ಬೈ ಇದ್ದದ್ದನ್ನು ತಲೆ ಹಾಕೋಬೇಡ್ರಿ. ಓನ್ಲಿ 14, 16 ಆಮೇಲೆ 12 ಇವುಗಳೆಲ್ಲ ತೆಗಿರಿ. 366 ಬಂತು. 366 ಬಂತಂದ್ರೆ ಇದಕ್ಕೆ ಎಷ್ಟು? 14 ಎಷ್ಟರಲ್ಲಿ 366? 24ರಲ್ಲಿ ಇಂಟು ಇಲ್ಲಿ ಇದಕ್ಕೆ ಡಿವೈಡೆಡ್ ಬೈ 3 ಐತಲ್ಲ, ಇದಕ್ಕೆ ಇಂಟು ಮಾಡಿಬಿಡ್ರಿ. ಓಕೆ, ನೆಕ್ಸ್ಟ್ ಅದೇ ರೀತಿ 12 ಎಷ್ಟರಲ್ಲಿ? 12 28ರಲ್ಲಿ. 28 ಇಂಟು 5, ಯಾಕೆ ಡಿವೈಡೆಡ್ ಬೈ 5 ಐತಲ್ಲ, ಅದನ್ನ ಇಲ್ಲಿ ಯೂಸ್ ಮಾಡ್ಬೇಕು, ಅಲ್ಲಿ ನಾವು ತೊಗೊಂಡಿರಂಗಿಲ್ಲ. ಓಕೆ, ನೆಕ್ಸ್ಟು 16 ಎಷ್ಟರಲ್ಲಿ 366? 16 21 ಇಂಟು 3. ಈ ರೀತಿ ಮಾಡಿದ ಮೇಲೆ 24 ಇಂಟು 3 ಎಷ್ಟು ಬಂತು? 24 72. ಓಕೆ, 28 140. ಅದೇ ರೀತಿ 21 63. ಟೋಟಲ್ ಎಷ್ಟಾಯಿತು? 275. ಇದು ಇಷ್ಟು ಮಾಡಿದ್ವಿ. ಈಗ ನೆಕ್ಸ್ಟ್ ಪೇಜಿಗೆ ನೋಡಿ ಹೋಗೋಣ್ರಿ. ಓಕೆ, ಮುಂದಿನ ಪ್ರಶ್ನೆ ಏನಾಯ್ತು ನೋಡ್ರಿ ಇಲ್ಲಿ. ಇದು 2 ಟೈಮ್ಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಅದ, ಈಕ್ವಲ್ ಟು 275. ಬರೀ ನನಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಬೇಕಾಗಿದೆ ಅಂತಂದ್ರೆ 275 ಡಿವೈಡೆಡ್ ಬೈ ಈ 2 ಈ ಕಡೆ ಬಂದರೆ ಡಿವೈಡೆಡ್ ಬೈ 5 ಇಂಟು ಎಷ್ಟು ದಿನ ಅಂದ್ರೆ 2 ದಿನ ಅಂತಂದ್ರೆ ಇದು 0 ಹೋಯ್ತು. ಎಷ್ಟು ಕೆಲಸ ಮುಗ್ದಂಗೆ ಅದು ಟೋಟಲ್ ನಮ್ಮ 275. ಅಂದ್ರೆ ಟೋಟಲ್ ಕೆಲಸ ಎಷ್ಟಿದಾವ? 366. ಅದ್ರಾಗ ಎಷ್ಟು ಮುಗ್ದಾವ? 275. 275 ಡಿವೈಡೆಡ್ ಬೈ 36. ಅವ್ರು ಕೇಳಿದ ಕ್ವಶನ್ ಏನದ ನೋಡ್ರಿ ಲಾಸ್ಟಿಗೆ, 2 ದಿನಗಳಲ್ಲಿ ಆ ಕೆಲಸದ ಎಷ್ಟು ಭಾಗವನ್ನು ಮುಗಿಸುತ್ತಾರೆ? ಟೋಟಲ್ 275 ಭಾಗ ಮುಗಿಸ್ತಾರೆ. ಎಷ್ಟರೊಳಗೆ? 360 ಅಷ್ಟ ಬಂದದ. ಎಸ್ ನೋಡಿರಿ, ಕ್ವಶನನ್ನು ಎಲ್ಲ ಮಾಡಿರ್ತೀವಿ, ಲಾಸ್ಟಿಗೆ ಇಡುವಂತಹ ಆನ್ಸರನ್ನು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಯಾಕಂತಂದ್ರೆ ಕೆಲವೊಂದು ಸಲ 366 ಮೇಲೂ ಕೊಟ್ಟಿರ್ತಾನೆ. ಓಕೆ, 366 ಒಟ್ಟು ಕೆಲಸಗಳಾದಾಗ
ಅವರು ಮಾಡಿದಂಥ ಕೆಲಸಗಳು ಎಷ್ಟು ಅಂತ ಕೇಳೋರು. ಓಕೆ, ಎಷ್ಟು ಮುಗಿಸ್ತಾರೆ. ಮುಂದಿನ ಪ್ರಶ್ನೆ ಹೋಗೊಂಡ್ರೆ ಎಸ್ ಡನ್. ಈಗ ಚಕ್ರ ಬಡ್ಡಿ ನೋಡಿರಿ, ಆವಾಗಲೇ ಒಂದು ಲೆಕ್ಕ ಮಾಡಿದ್ವಿ. ಟೈಮ್ ಟಿ ಈಕ್ವಲ್ ಟು ಎಷ್ಟು ಬರುತ್ತೆ, ಅದ್ರ ಘಾತಾಂಕ 4 ಬರುತ್ತೆ ಅಂತೇಳಿ. ಇಲ್ಲಿ ಡೈರೆಕ್ಟಾಗಿ ಕೊಟ್ಟ ನೋಡಿರಿ ಕ್ವಶನು, ಇದೇನೂ ಇಲ್ಲ, ಡೈರೆಕ್ಟ್ ಅದ ನೋಡಿರಿ. ಇಲ್ಲಿ 2 ವರ್ಷ ಅದ, 6 ತಿಂಗಳು, ಇಲ್ಲಿನೂ 4 ಹಾಕವ, ಹೌದಾ. ಆಮೇಲೆ ಪಿ ಪ್ಲಸ್ ಅಂದ್ರೆ 1000 ಇದ್ದದ್ದು ಇದು ಘಾತಾಂಕ 4 ಬರಬೇಕು. ಅಂದರೆ 1000 ಇದ್ದದ್ದು ನಮ್ಮದು ಏನಾಗುತ್ತೆ, ಇದಕ್ಕೆ ಒಂದು 0 ಆ್ಯಡ್ ಮಾಡ್ತೀವಿ, ಘಾತಾಂಕ 4 ಬರ್ಬೇಕು. ಇಲ್ಲಿ 4464 ಪಾಯಿಂಟ್ ಅಂದರೆ ಇದು 464 ಒಂದಾಗತ್ತಿ, 4641 ಆಕತಿ. ಮೊತ್ತ ಅಂದಾಗ ಇದು 1000 ಇದು ಕೂಡಿಸ್ತೀರಿ, 14041 ಆಯಿತು. ಡೈರೆಕ್ಟ್ ಬಂತಿಲ್ಲ ಇಲ್ಲೇ. ಇದು 10⁴, ಇದು 11⁴. ಸೇಮ್ ಇಲ್ಲಿ ಡಿಫ್ರೆನ್ಸ್ 1 ಅದ. 1/10 ಇಂಟು 100 ಅಂತಂದಾಗ ಈ 0 ಆಯಿತು. 1 ವರ್ಷಕ್ಕೆ 10 ಆಯಿತು, 2 ವರ್ಷಕ್ಕೆ 20 ಆಯಿತು. ಪ್ರೀವಿಯಸ್ ಕ್ವಶನ್ ಮಾಡಿರಿ ನೋಡಿರಿ, ಸೇಮ್ ಅದೇ ಥರ ಕ್ವಶನ್ ಅದ ನೋಡಿರಿ, ಹೌದಲ್ಲ. ಒಂದು ಸಲ ಎಲ್ಲ ಡೀಟೇಲಾಗಿ ಮಾಡಿರಿ, ನೀವು ಶಾರ್ಟ್ಕಟ್ನಾಗ ಹೇಳಿದ್ದು ನೀವೇ ಮಾಡಿರಿ ಇದನ್ನು. ಓಕೆ, ಕಮೆಂಟ್ ಮಾಡಿರಿ ಮಾಡಿ. ಹಾಂ, ಮುಂದಿನ ಪ್ರಶ್ನೆ ನೋಡಿರಿ, ಏನದ ಕ್ವಶನು. ಇಲ್ಲಿ ಏನಂತಂದ್ರೆ ಫಸ್ಟಿಗೆ ನಿರ್ದಿಷ್ಟ ಮೊತ್ತವನ್ನು 30% ಬಡ್ಡಿ ದರದಲ್ಲಿ 1 ವರ್ಷಕ್ಕೆ ಸಾಲ ಕೊಟ್ಟರು. ಅರ್ಧ ವಾರ್ಷಿಕವಾಗಿ ಅಂತಂದ್ರೆ 6 ಅಂದರೆ 6 2 ಆಕ್ಕವು. ಓಕೆ, 2 ಅಂದರೆ ಟಿ ಈಕ್ವಲ್ ಟು 2 ಆಯಿತು. ಅದೇ ರೀತಿ ಆರ್ ಈಕ್ವಲ್ ಟು ರೇಟ್ ಆಫ್ ಇಂಟ್ರೆಸ್ಟ್ 30% ಅದ. 2 ವರ್ಷಕ್ಕೆ ಅಂದರೆ 1 ವರ್ಷಕ್ಕೆ ಅದ. 6 ತಿಂಗಳಿಗೆ ಅಂದ್ರೆ ಇದರ ಅರ್ಧ 15% ಆಯಿತು. ಇಲ್ಲಿ ಟೋಟಲ್ ಅವ್ರು ಏನು ಕೇಳ ಮೊತ್ತ ಎಷ್ಟು, ಇಲ್ಲಿ ಫಾರ್ಮುಲಾ ಏನಂದ್ರೆ ಡಿ ಈಕ್ವಲ್ ಟು ಪಿ ಇಂಟು ಆರ್ ಡಿವೈಡೆಡ್ ಬೈ 100 ಟು ದ ಪವರ್ ಆಫ್ 2. ಇದೇನು ಫಾರ್ಮುಲಾ. ಇಲ್ಲಿ ಪಿ ಕಂಡಿಡಿ ಅಂದಾರ. ಆಮೇಲೆ ಅವರು ಟೋಟಲ್ ನಮಗೆ ವ್ಯತ್ಯಾಸ ಡಿಫ್ರೆನ್ಸ್ ಕೊಟ್ಟಾರ ಎಷ್ಟು, ಅದನ್ನು ಈ ಕಡೆ ಹಾಕ್ಕೊಂಡು ಮಾಡಬೇಕು. ಮುಂದಿನ ಪೇಜ್ ಒಳಗೆ ಹೇಳ್ತೀನಿ ನೋಡಿರಿ. ಎಸ್ ಡಿ ಈಕ್ವಲ್ ಡಿಫ್ರೆನ್ಸ್ ಎಷ್ಟು ಅದ, 3375 ಪಾಯಿಂಟ್ ಅದ ಇಂಟು ಈಕ್ವಲ್ ಟು ಆದಮೇಲೆ ಪಿ ಅದ. ಪಿ ಇಂಟು ಆರ್ ಈಕ್ವಲ್ ಟು 15 ಸ್ಕ್ವೇರ್ ಅಂದರೆ 15 ಇಂಟು 15 ಆಯಿತು. 15 ಇಂಟು 15 ಆಯಿತು. ಡಿವೈಡೆಡ್ ಬೈ 100 ಸ್ಕ್ವೇರ್ ಅಂದರೆ 100 ಇಂಟು 100. ಸಿಂಪ್ಲಿಫಿಕೇಷನ್ ಮಾಡುತ್ತಾ ಹೋಗ್ರಿ. 15 ಒಂದಲೇ 15 2 30, 15 2 30, 15 75. ಓಕೆ, ಇದು 15 ಆಯಿತು. ಈ 15 ಅಂದ್ರೆ 15 ಓಕೆ, ಇವೆರಡು ಈ ಕಡೆ ಕಳಿಸ್ಬಿಡ್ರಿ. ಪಿ ಈಕ್ವಲ್ ಟು 15 ಇಂಟು 100 ಎಷ್ಟು ಬಂತು, 100 ಅಂದರೆ ಇದೊಂದು 0 ಇದ್ರಾಗ 2 ಆಕತಿ, ಪಾಯಿಂಟ್ ಹೋಗತ್ತೆ, ಇದೊಂದು 0 ಹೋಗುತ್ತೆ. ಅಂದರೆ ಇದು ಪಾಯಿಂಟ್ದಾಗ ಇರುತ್ತಲ್ಲ, ಇದಕ್ಕೆ ಹೋಗಿ ಇಟ್ಟು ಆತಂದ್ರೆ ಪಾಯಿಂಟ್ ಹೋಗುತ್ತೆ. ಅಂದರೆ 30 ಅಂದರೆ 15,000. ಎಸ್, ಅಸಲು ಎಷ್ಟು, 15,000 ಅದ ನೋಡ್ರಿ. ಎಸ್, ಆಪ್ಷನ್ ನಂಬರ್ ಎ 15,000. ಮೊತ್ತ ಎಷ್ಟು, 15,000. ಓಕೆ, ನೋಡಿರಿ ಯಾವ ಥರ ಕ್ವಶನ್ಸ್ ಇರ್ತವೆ, ಯಾವ ಥರ ನಾವು ಸಾಲ್ವ್ ಮಾಡಬೇಕು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಾಗತ್ತೆ. ಓಕೆ, ಮುಂದಿನ ಕ್ವಶನ್ ನೋಡಿರಿ, ಏನು, ಟೈಮ್ ಆ್ಯಂಡ್ ವರ್ಕ್. ಇನ್ನೊಂದು 2-3 ಕ್ವಶನ್ಸ್ ಅದಾವ. ಓಕೆ, ನೋಡಿರಿ. Z1, Z2 ಮತ್ತು Z3 ಅವರು ಕ್ರಮವಾಗಿ 100, 50, 75 ದಿನಗಳಲ್ಲಿ ಒಂದು ಕೆಲಸವನ್ನು ಮುಗಿಸುತ್ತಾರೆ. ಬರ್ಕೋತೀನಿ, ಏನು, Z1, Z2, Z3 3 ಜನ ಅದರ. ಒಬ್ಬ 100, ಇನ್ನೊಬ್ಬ 50, ಇನ್ನೊಬ್ಬ 75. ಈ ಮೂರದು ಎಲ್ಸಿಎಂ ತೆಗಿಬೇಕಾಗತ್ತೆ. ಮುಂದೆ ನೋಡಿರಿ, ಒಟ್ಟಾರೆ ಕೆಲಸ ಆರಂಭಿಸಿದರು. ಆದರೆ Z2 ಅವರು ಕೇವಲ 15 ದಿನ ಕೆಲಸಗಳ ಮೊದಲೇ ನಿರ್ಗಮಿಸಿದರು. 15 ದಿನ ಅದಕ್ಕಿಂತ ಮೊದಲು ಬಿಟ್ಟು ಹೋಗ್ತಾರೆ. ಅಂದ್ರೆ ಅದಕ್ಕಿಂತ ಮೊದಲು ಮಾಡ್ಯಾರ ಕೆಲಸ,
ಅದೆಷ್ಟು ಮಾಡ್ಯಾರ ಕೆಲಸ ನಾವು ನೋಡ್ಬೇಕು ಫಸ್ಟಿಗೆ. ಓಕೆ, ಈಗ ನೋಡಿ, ಹಾಗಾದರೆ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಂಡಿದೆ, ಎಷ್ಟು ದಿನ ಪೂರ್ಣಗೊಂಡಿತ್ತು ಕೇಳ್ಯಾರ. ಅಂದ್ರೆ ಆ Z2 ಮಾಡಿದ ಕೆಲಸನ ಇದ್ರೊಳಗೆ ಕೂಡಿಸ್ಬೇಕಾಗತ್ತೆ ನಾವು. ಫಸ್ಟಿಗೆ LCM ತೆಗೀರಿ, ಎಷ್ಟು ಬಂತು? 150 ಅಂದ್ರೆ 300 ಬಂತು. ಎಷ್ಟು ಬರುತ್ತೆ ನೋಡಿ ಪಾರ್ಟ್ಸು? 100 3 56 75 4 ಟೋಟಲ್ ಎಷ್ಟು ಬಂತು? 13. ಈಗ Z2 ಇದ್ದವರು ಅವನ ಪಾರ್ಟ್ ಎಷ್ಟದ? 6. ಈ 6 ಪಾರ್ಟದಂಗೆ 15 ದಿನ ಕೆಲಸ ಇನ್ನು ಮುಂದಿನ ಮಾಡ್ಬೇಕಾಗಿತ್ತು. 15 ದಿನ ಬಿಟ್ಟ ನಾವು. ಅಂದ್ರೆ ಅದೆಷ್ಟು ಕೆಲಸ? 90 ಕೆಲಸ. ಅಂದ್ರೆ ಈ 300 ಮೊದಲು ಇವು ಅಡ್ವಾನ್ಸ್ ಬಿಟ್ಟು ನೀವು 90 ಕೆಲಸ ಉಳಿದಾವ. ಟೋಟಲ್ 390 ಆಯಿತು. ಅಂದ್ರೆ 300 ಪ್ಲಸ್ 90 ಎಷ್ಟಾಯಿತು? 390 ಕೆಲಸ ಅದು. ಈ 390 ಕೆಲಸ 3 ಮಂದಿ ಕೂಡಿ ಅಂದ್ರೆ 3 ಮಂದಿದು ಎಷ್ಟು ಅದ? 13 ಪಾರ್ಟ್ಸ್ ಅದ. 13 3 39 1 0. ಟೋಟಲ್ ಎಷ್ಟು ದಿನ ಮುಗಿತೈತಿ? 30 ದಿನದಾಗ ಮುಗಿತೈತೆ ರೀ. ಆಪ್ಷನ್ ನಂಬರ್ ಎ ನೋಡಿ. ಇಲ್ಲಿ ಏನು ಕೇಳೋಣ? ನಿರ್ಗಮಿಸುತ್ತಾರೆ, ಎಷ್ಟು ದಿನಗಳ ಕೆಲಸ ಪೂರ್ಣಗೊಂಡಿದೆ? 3 ಮಂದಿ ಕೂಡ ಅಂತಲೇನ ಪೂರ್ಣಗೊಳ್ಳುತ್ತೆ ಅಂತಂದಾಗ ಇವ 15 ದಿನ ಕೆಲಸ ಬಿಟ್ಟಾನಂತಂದ್ರೆ 15 ದಿನದ ಎಷ್ಟು ಕೆಲಸ? 90 ಕೆಲಸ. ಆ 390 ಕೂಡಿಸಿ 390 ಆಯ್ತು. ಟೋಟಲ್ ಕೊಟ್ಟು ಕೆಲಸ ಎಷ್ಟಿತ್ತು? 390. ಆ 390 ಕೆಲಸವನ್ನು ಯಾರು ಮಾಡಬೇಕು? ಈ 13 ಪಾರ್ಟ್ಸ್ 3 ಜನ ಕೂಡಿಸಿದ್ರೆ 13. ಇದನ್ನು ಮಾಡಿದ್ರೆ ಟೋಟಲ್ ಎಷ್ಟು ಬಂತು? 30 ದಿನಗಳಲ್ಲಿ ಮಾಡ್ತಾರೆ. ನೋಡಿರಿ, ಎಲ್ಲ ಮಾಡೈತೆ. ಲಾಸ್ಟಿಗೆ ಬಂದು ಏನು ಮಾಡಬೇಕು? ಕೂಡಿಸ್ಬೇಕು, ಕಳಿಬೇಕು. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ್ರಿ. ಓಕೆ, 4 ಗಂಟೆಗಳು 6, 8, 9 ಮತ್ತು 10 ಸೆಕೆಂಡುಗಳ ಅಂತರದಲ್ಲಿ ಮೊಳಗುತ್ತವೆ. ಅಂದ್ರೆ ಬಾರಿಸ್ತಾವಂತಂದಂಗೆ. ಬಾರಿಸ್ತಾವಂತ ಎಲ್ಲ ಗಂಟೆಗಳು ಒಂದೇ ಸಮಯದಲ್ಲಿ ಮೊಳಗುತ್ತವೆ. ಎಲ್ಲ ಎಟ್ ಎ ಟೈಮ್ ಬಾರಿಸ್ತಾವು. ಹಾಗಾದರೆ ಎಷ್ಟು ನಿಮಿಷಗಳ ನಂತರ ಮತ್ತೆ ಮೊಳಗುತ್ತವೆ? ಟೋಟಲವು ಈ 6, 8, 9, 10 ಇವುಗಳೆಲ್ಲ ತೆಗೆದ್ಮೇಲೆ ಎಷ್ಟು ಬರುತ್ತೆ? ಯಾವುದೇ ರೀತಿಯ ಈ ಬೆಲ್ಸು ಗಂಟೆಗಳು ಬಾರಿಸ್ತವೆ, ಆಮೇಲೆ ಎಷ್ಟು ನಿಮಿಷಕ್ಕೆ ಬಾರಿಸ್ತವೆ, ಇದು ಈ ಥರ ಕ್ವಶನ್ಸ್ ಕೇಳಿದಾಗ ಎಷ್ಟೆಷ್ಟು ನಿಮಿಷಗಳು ಅಥವಾ ಸೆಕೆಂಡುಗಳಲ್ಲಿ ಕೊಟ್ಟಾಗ ಅವುಗಳದ್ದು LCM ತೆಗಿಬೇಕು. LCM ಎಷ್ಟು ಬರುತ್ತೆ? 360. ಈ 360 ಅನ್ನೋದೇನು? ಅದನ್ನು ಸೆಕೆಂಡ್ ಒಳಗೆ ಕೊಟ್ಟಾರಂದ್ರೆ ಇದು ಕೂಡ ಸೆಕೆಂಡ್ ಒಳಗೆ ನಮ್ಮದು LCM. ಈಗ 360 ಸೆಕೆಂಡ್ ಅಂದಾಗ ನಮ್ಗೆ ಆಪ್ಷನ್ದಾಗಿಲ್ಲ, ನಿಮಿಷದೊಳಗೆ ಕೊಟ್ಟಾರ. ಇದನ್ನು ನಿಮಿಷಕ್ಕೆ ಕನ್ವರ್ಟ್ ಮಾಡಿರಿ. 360 ಡಿವೈಡೆಡ್ ಬೈ 60 ಅಂತಂದಾಗ 6 1 6 6 ಅಂದ್ರೆ 6 ನಿಮಿಷಗಳ ನಂತರ ಮತ್ತು ಒಟ್ಟಿಗೆ ಅವು ಏನು ಮಾಡ್ತಾವೆ? ಮೊಳಗುತ್ತವೆ. ಅಂದ್ರೆ ಬಾರಿಸ್ತಾವ. ನೋಡಿರಿ, ಈ ಥರ ಕ್ವಶನ್ಸು ಮೊಳಗುತ್ತವೆ. ಈ ಥರ ಕ್ವಶನ್ಸ್ ಬಂದರೆ ಕೆಲವು ಜನ ಕನ್ಫ್ಯೂಸ್ ಮಾಡ್ಕೊತಾರೆ. ಏನೂ ಇಲ್ಲ, LCM ತೆಗೆದ್ರೆ ಅವುಗಳು ಬಂದಂತಹ ಆನ್ಸರನ್ನು ಎದರೊಳಗೆಲ್ಲ ನೋಡಬೇಕು? ನಿಮಿಷದೊಳಗಿದ್ದ ನಿಮಿಷದೊಳಗೆ ಕನ್ವರ್ಟ್ ಮಾಡಬೇಕು. ಓಕೆ, ನೋಡಿರಿ, ಈ ಥರ ಕ್ವಶನ್ 1 ಅಥವಾ 2 ಕ್ವಶನ್ಸ್ ಬಂದವ. ಈ ಥರ ಕ್ವಶನ್ಸು ಇನ್ನು ಬರೋ ಚಾನ್ಸಸ್ ಭಾಳ ಇರ್ತವೆ. ಅದಕ್ಕೆ ಸೆಲೆಕ್ಟೆಡ್ ಕ್ವಶನ್ಸ್ ತೊಗೊಂಡಿನಿ ಅಷ್ಟೇ. ಓಕೆ, 2 ದಿನ ಅಂದರೆ 20, 21 2 ದಿನ ನಡೆದಂತಹ 8 ಶಿಫ್ಟ್ಗಳಲ್ಲಿನೂ ಕೆಲವೇ ಕ್ವಶನ್ಸ್ಗಳನ್ನು ಚಾಯ್ಸ್ ಮಾಡೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಲಾಸ್ಟ್ ಕೊನೆಯ ಕ್ವಶನ್ ನೋಡಿರಿ. 58 ಟು ದ ಪವರ್ ಆಫ್ ಬರೀತೀನಿ ನೋಡಿರಿ. 58 ಟು ದ ಪವರ್ ಆಫ್ 29. ಇಲ್ಲಿ ಇದನ್ನು 5ರಿಂದ ಭಾಗಿಸಿದಾಗ ಸಿಗುವ ಶೇಷ ಎಷ್ಟು? ಇಲ್ಲಿ 2 ಥರ ಮಾಡ್ಬೋದು. ಒಂದು ಥರ ಹೇಳ್ತೀನಿ ನೋಡಿರಿ. ಏನು? ಪವರ್ದು ಎಷ್ಟು ಘಾತಾಂಕ ಐತೆ ಅದರ ಲಾಸ್ಟ್ ಸಂಖ್ಯೆ ಕೆಳಗಡೆ ಇರುವ ಕೊನೆಯ ಸಂಖ್ಯೆಯನ್ನು ಇಂಟು ಮಾಡಿರಿ. 8 ಇಂಟು 9 72 ಬಂತ. ಇದನ್ನು ಎಷ್ಟರಲ್ಲಿ ಭಾಗಿಸೋಣ? 5ರಲ್ಲೇ. ಈಗ 5ರಲ್ಲೇ ಭಾಗ ಹೋಗುತ್ತೇನೆ? ಇಲ್ಲ, ಇದು ಭಾಗ ಹೋಗ್ಬೇಕಂತ ಇನ್ನೂ ಎಷ್ಟು ಸೇರಿಸ್ಬೇಕು ನಾನು? ಇದಕ್ಕೆ 3 ಸೇರಿಸಿದ್ರೆ 75 ಆಗುತ್ತೆ. ಇನ್ನು ಭಾಗ ಹೋಗುತ್ತೆ. ಇದಕ್ಕೆ ಎಷ್ಟು ಸೇರಿಸಿದ್ರಲ್ಲ ಅದೇ ನಮ್ಮದು ಶೇಷ. ಇದೇನು 1 ಟೈಪ್ ಮಾಡ್ತೀವಿ. ಇನ್ನೊಂದು ಹೆಂಗೆ ಮಾಡ್ತೀವಿ? ಕೆಳಗಡೆ ಇರುವಂತಹ ಸಂಖ್ಯೆ 58 ಅದಲ್ಲ, ಇಲ್ಲಿ ಸಮ ಸಂಖ್ಯೆ ಬೇರೆ ಸಂಖ್ಯೆ ಮಾಡ್ತಾರೆ. ಆದರೆ ಕೆಲವೊಂದು ಕಡೆ ಮಾಡ್ತಾರೆ. ಈ 58ನ್ನು ಡಿವೈಡೆಡ್ ಬೈ 5ರಲ್ಲೇ ಮಾಡಿರಿ. ಎಷ್ಟು ಬಂತು?
ಶೇಷ ಎಷ್ಟು ಉಳಿತು? 5 1 5, 5 1 5, 3 ಉಳಿತು, ಶೇಷ 3. ಕೆಲವೊಂದು ಕಡೆ ಇದು ಅಪ್ಲೈ ಆಗಲ್ಲ, ಆದರೆ ಇದು ಎಲ್ಲ ಕಡೆ ಅಪ್ಲೈ ಆಗುತ್ತೆ. ಆನ್ಸರ್ ಏನು ಬಂತು? 3. ಬರುವಂತಹ ರಿಮೈಂಡರ್ ಎಷ್ಟು? 3. ನೋಡಿ, ಈ ಥರ ಕ್ವಶನ್ಸು ಲಾಸ್ಟ್ ಟೈಮ್ ಬರೀ 2 ಕ್ವಶನ್ಸ್ ಬಂದವ. ಈ ಥರ ಕ್ವಶನ್ಸು ನೆಕ್ಸ್ಟ್ ಟೈಮ್ ಬರುವಂತಹ ಎಕ್ಸಾಮ್ಸ್ಗಳಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿರಿ, ಇಲ್ಲಿ ನೀವು ಮಾಡಬೇಕಾಗಿದ್ದು, ನಾನು 2 ದಿನ ತೊಗೊಂಡಿನಿ, ನೆಕ್ಸ್ಟ್ ಕಂಟಿನ್ಯೂ ತೊಗೊತೀನಿ. ಮತ್ತು ನಂದು ಸ್ವಲ್ಪ ಹೊರಗಡೆ ಕೆಲಸ ಇರುತ್ತೆ, ಫ್ರೀ ಇದ್ದಾಗತ್ತೂ ನಾನು ಕ್ಲಾಸ್ ಮಾಡಿರ್ತೀನಿ. ಓಕೆ, ಈಗ ನೋಡಿರಿ, ನೀವು ಮಾಡುವಂಥ ಮೇನ್ ಟಾಪಿಕ್ಸ್ಗಳಲ್ಲಿ ನೀವು ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ, ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್, ಆಮೇಲೆ ಮೆನ್ಸುಲೇಷನ್, ಆಮೇಲೆ ಎವರೇಜು, ಈ ಥರ ಟಾಪಿಕ್ಸ್ಗಳನ್ನು ನಾನು ಸೆಲೆಕ್ಟೆಡ್ ಕ್ವಶನ್ಸ್ ತೊಗೊತೀನಿ. ನೀವು ಪ್ರಾಕ್ಟೀಸ್ ಮಾಡ್ತಾಯಿರಿ. ನಾನು ಅವಾಗ ಟೈಮ್ ಬಂದಾಗ ನಾನು ಏನು ಮಾಡ್ತೀನಿ, ಮತ್ತು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ತೊಗೊತೀನಿ. ಓಕೆ, ನೀವು ಪ್ರಾಕ್ಟೀಸ್ ಅಂತೂ ಬಿಡಲೇಬಾರ್ದು. ಎನಿ ಪ್ರಾಬ್ಲಮ್ಸ್ ಇತ್ತಂದರೆ ನನಗೆ ಆಲ್ರೆಡಿ ಸಿಕ್ಕಾಪಟ್ಟೆ ಹುಡುಗರು ನಂಗೆ ಮೆಸೇಜ್ ಹಾಕಿ ಕ್ವಶನ್ಸನ್ನು ಕಳಿಸ್ತಾರೆ, ಅವ್ರಿಗೆ ನಾನು ಕಳಿಸ್ತೀನಿ. ಏನೇ ಡೌಟ್ ಇದ್ದರೂ ನನಗೆ ಕಳಿಸೋದು ಬರೀ, ನಾನು ಎನಿ ಟೈಮ್ ನಿಮಗೆ ರಿಪ್ಲೈ ಮಾಡ್ತಾಯಿರ್ತೀನಿ. ಓಕೆ, ಥ್ಯಾಂಕ್ ಯು. ಮುಂದಿನ ಕ್ಲಾಸಲ್ಲಿ ಸಿಗೋಣ. ಬಾಯ್ ಬಾಯ್.